ಎಲ್ರಿಗೂ ನಮಸ್ಕಾರ. ಈ ದಿನ ಕರ್ನಾಟಕ ಕನ್ನಡ ಸಾಹಿತ್ಯ ಲೋಕದ ಧೀಮಂತ ಕಾದಂಬರಿಗಳ ಬ್ರಹ್ಮ ಅಂತಲೇ ಕರೆಸಿಕೊಂಡಂತಹ ಎಸ್.ಎಲ್. ಭೈರಪ್ಪನವರು ನಿನ್ನೆ ದಿವಸ ವಯೋಸಹಜ ಮರಣವನ್ನು ಹೊಂದಿರ್ತಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುವ ನಿಟ್ಟಿನಲ್ಲಿ ಶ್ರದ್ಧಾಂಜಲಿಯನ್ನು ಮೂಡಿಗೆರೆ ಕನ್ನಡ ಸಾಹಿತ್ಯ ಪರಿಷತ್ತು ಯುವ ಘಟಕ ಹಾಗೆಯೇ ಮಹಿಳಾ ಘಟಕದ ಆಶ್ರಯದಲ್ಲಿ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಿದ್ದು, ಈ ಒಂದು ಸಭೆಯಲ್ಲಿ ಯುವ ಘಟಕದ ಅಧ್ಯಕ್ಷರಾದಂಥ ಚಂದ್ರು ಒಡೆಯರಿದ್ದಾರೆ, ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಮೂಡಿಗೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಾದಂಥ ಅಮರನಾಥ್ ಇದ್ದಾರೆ, ಅವ್ರನ್ನು ಸಹ ಪ್ರೀತಿಯಿಂದ ಸ್ವಾಗತಿಸ್ತಾ, ಹಾಗೆಯೇ ಕನ್ನಡ ಜಾನಪದ ಪರಿಷತ್ತು ಗೋಣಿಬೀಡು ಹೋಬಳಿಯ ಅಧ್ಯಕ್ಷರಾದಂತಹ ಶ್ರೀಮತಿ ದೀಪಿಕಾ ಅವರಿದ್ದಾರೆ, ಅವ್ರನ್ನು ಸಹ ಪ್ರೀತಿಯಿಂದ ಸ್ವಾಗತಿಸ್ತಾ, ಹಾಗೆಯೇ ಅವಿನ್ ಟಿವಿ ಹಾಗೆಯೇ ಅವಿನ್ ಸ್ವರ ಸಂಗಮದ ಮುಖ್ಯಸ್ಥರು ಆದಂಥ ಗಣೇಶ್ ಮಗ್ಲಮಕ್ಕಿ ಅವರಿದ್ದಾರೆ, ಅವ್ರನ್ನು ಸಹ ಪ್ರೀತಿಯಿಂದ ಸ್ವಾಗತಿಸ್ತಾ, ಹಾಗೆಯೇ ಬಕ್ಕಿ ಮಂಜುನಾಥ್ ಇವರನ್ನು ಸಹ ಪ್ರೀತಿಯಿಂದ ಸ್ವಾಗತಿಸ್ತಾ, ಹಾಗೆಯೇ ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ನಮ್ಮೊಂದಿಗೆ ಜೊತೆಯಾಗಿರುವಂತಹ ಯುವ ಘಟಕದ ಎಲ್ಲ ಪದಾಧಿಕಾರಿಗಳನ್ನು ಸ್ವಾಗತವನ್ನು ಬಯಸ್ತಾ, ಬಹುಶಃ ಕನ್ನಡ ಸಾಹಿತ್ಯವನ್ನು ಒಂದಷ್ಟು ವಿಚಾರಧಾರೆಗೆ, ಅದರಲ್ಲೂ ಯುವ ಮನಸ್ಸನ್ನ ಸಾಹಿತ್ಯ ಲೋಕಕ್ಕೆ ಎಳೆತಂದಂತಹ ಒಬ್ಬ ಧೀಮಂತ ಸಾಹಿತ್ಯಗಾರ, ಕಾದಂಬರಿಕಾರ ಎಸ್.ಎಲ್. ಭೈರಪ್ಪನವರು. ಬಹುಶಃ ಇವರು 1931ರಲ್ಲಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೆ ಶಿವೇರಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಬಹುಶಃ ಅವರ ಬಾಲ್ಯ ಜೀವನವನ್ನು ನಾವು ನೋಡ್ತಾ ಹೋದಾಗ ಬಹಳ ಕಷ್ಟಕರವಾದಂತಹ ಜೀವನವನ್ನ ಕಂಡುಕೊಂಡಂಥವರು. ಆ ನಿಟ್ಟಿನಲ್ಲಿ ಕಷ್ಟಕರ ಜೀವನವನ್ನ ದಿಟ್ಟ ಮನಸ್ಸಿನಿಂದ ಎದುರಿಸಿ ಉನ್ನತ ಮಟ್ಟಕ್ಕೆ ಏರಿದಂತಹ ಒಬ್ಬ ವ್ಯಕ್ತಿ. ಹಾಗಾಗಿ ಇವರ ಒಂದು ಸಾಹಿತ್ಯವನ್ನು ನಾವು ನೋಡ್ತಾ ಹೋದಾಗ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಹಲವಾರು ಸಾಹಿತಿಗಳಿದ್ದಾರೆ. ಕೆಲವರು ಸಾಹಿತ್ಯವನ್ನ ಬರೆಯುವಂತಹ ನಿಟ್ಟಿನಲ್ಲಿ ಕಲ್ಪನಾ ಲೋಕದಲ್ಲಿ ಕಲ್ಪನೆಯನ್ನ ಮಾಡಿ ಬರೆಯುವಂತಹ ಸಾಹಿತ್ಯಗಳನ್ನು ನೋಡ್ತೀವಿ. ಆದರೆ ಇವರು ತಮ್ಮ ಸಾಹಿತ್ಯ ವಿಚಾರಗಳನ್ನ ಮಂಡಿಸುವಂತಹ ಅಥವಾ ಬರೆಯುವಂತಹ ಸಂದರ್ಭದಲ್ಲಿ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿಯ ಒಂದು ತಾತ್ಪರ್ಯತೆಯನ್ನ, ಅಲ್ಲಿಯ ಒಂದು ವಸ್ತುನಿಷ್ಠವನ್ನ ಅಧ್ಯಯನ ಮಾಡಿ ಸಾಹಿತ್ಯವನ್ನ ಬರಿತಾ ಇದ್ದಂತಹ ಒಬ್ಬ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಸಾಹಿತಿ. ಆ ನಿಟ್ಟಿನಲ್ಲೇ ಬಹಳಷ್ಟು ಯುವ ಮನಸ್ಸುಗಳನ್ನ ಕಟ್ಟಿ ಹಾಕ್ಲಿಕ್ಕೆ ಇದು ಕಾರಣ ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ಬಹಳಷ್ಟು ಕಾದಂಬರಿಗಳು, ಇವರ ಕಾದಂಬರಿಗಳು ಚಲನಚಿತ್ರಗಳಾಗಿದ್ದಾವೆ, ಬೇರೆ ಬೇರೆ ಭಾಷೆಗಳಿಗೆ ಅನುವಾದವನ್ನ ಹೊಂದಿರುವಂಥದ್ದು. ವಿಶೇಷ ಅಂತ ಹೇಳಿದ್ರೆ ಪರ್ವ ಅನ್ನೋ ಒಂದು ಕಾದಂಬರಿ ಮಹಾಭಾರತದಲ್ಲಿದ್ದಂತಹ, ಮಹಾಭಾರತ ಕಾಲಘಟ್ಟದಲ್ಲಿ ಇದ್ದಂತಹ ವಸ್ತುಸ್ಥಿತಿಯನ್ನ, ಸಾಮಾಜಿಕ ನೆಲೆಗಟ್ಟನ್ನ ತಿಳಿಸುವಂತ ಒಂದು ಕಾದಂಬರಿ ಆಗಿದ್ದು, ಬಹುಶಃ ಅದು ಬಹಳಷ್ಟು ಚರ್ಚೆಗೂ ಸಹ ಒಳಗಾಗಿತ್ತು. ಕೇವಲ ಈ ಒಂದು ಕೃತಿ ಮಾತ್ರ ಅಲ್ಲ, ಎಸ್.ಎಲ್. ಭೈರಪ್ಪನವರ ಹಲವಾರು ಕಾದಂಬರಿಗಳು ಆಯಾ ಕಾಲಘಟ್ಟಕ್ಕೆ ಚರ್ಚೆಗೆ ಒಳಪಟ್ಟಂತಹ ಒಂದು ಕಾದಂಬರಿಗಳು. ಚರ್ಚೆಗೆ ಯಾಕೆ ಒಳಪಡ್ತಾ ಇತ್ತು ಅಂತ ಹೇಳಿದ್ರೆ ನೈಜ ಸ್ಥಿತಿಯನ್ನ ಕಾದಂಬರಿಗಳಲ್ಲಿ ಎಳೆಯಾಗಿ ಬಿಚ್ಚಿಡುವಂತಹ ಒಂದು ಸಾಹಿತ್ಯವನ್ನ ಮೈಗೂಡಿಸಿಕೊಂಡಂತಹ ಅದ್ಭುತ ಬರಹಗಾರ ಎಸ್.ಎಲ್. ಭೈರಪ್ಪನವರು. ಒಬ್ರು ವಿಮರ್ಶಕರಾಗಿ, ಹಾಗೆಯೇ ಅಧ್ಯಾಪಕರಾಗಿ, ಕಾದಂಬರಿಕಾರರಾಗಿ ಹಲವಾರು ಕಾದಂಬರಿಗಳನ್ನ ರಚಿಸಿದಂತಹ ಈ ಒಬ್ಬ ವ್ಯಕ್ತಿತ್ವ ನಮ್ಮೊಂದಿಗೆ ಇಲ್ಲ. ಬಹುಶಃ ನಿನ್ನೆ ದಿನ ಅನಾರೋಗ್ಯದಿಂದ ನಿಧನರಾಗಿರ್ತಾರೆ. ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಯುವ ಘಟಕ ಹಾಗೆಯೇ ಮಹಿಳಾ ಘಟಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಂಟಿ ಆಗಿ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದು, ಎಲ್ಲರೂ 1 ನಿಮಿಷಗಳ ಕಾಲ ಮೌನಾಚರಣೆ ಮಾಡುವುದರ ಮುಖಾಂತರವಾಗಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೆ. ಓಂ ಶಾಂತಿ. ಹೀಗೆ ಕಾದಂಬರಿಗಳ ಮುಖಾಂತರವಾಗಿ ಹಲವಾರು ಮತದಾನ ಇರ್ಬೋದು, ಹಾಗೆಯೇ ತಬ್ಬಲಿಯು ನೀನು
ನೀನಾದೆ ಮಗನೇ, ಇಂತಹ ಹಲವಾರು ಕೃತಿಗಳನ್ನು, ಕಾದಂಬರಿಗಳನ್ನು ಸಾಹಿತ್ಯ ಲೋಕಕ್ಕೆ ಕೊಟ್ಟು ಅದು ಬಹುಶಃ ಸಿನಿಮಾ ರಂಗಕ್ಕೂ ಆ ಒಂದು ಕಾದಂಬರಿಗಳು ಬಂದಿರುವಂಥದ್ದು. ಅಲ್ಲಿಯ ವಿಚಾರಗಳನ್ನು ಜನರಿಗೆ ಮನಮುಟ್ಟುವಂತಹ ನಿಟ್ಟಿನಲ್ಲಿ ಪ್ರಸ್ತುತಪಡಿಸಿದಂತಹ ವ್ಯಕ್ತಿತ್ವ ನಮ್ಮ SL ಭೈರಪ್ಪನವರು. ಇವರ ಈ ಒಂದು ನುಡಿನಮನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವಂತಹ ಕನ್ನಡ ಸಾಹಿತ್ಯ ಪರಿಷತ್ ಯುವ ಘಟಕ ಮೂಡಿಗೆರೆ ಇದರ ಅಧ್ಯಕ್ಷರಾದಂತಹ ಚಂದ್ರು ಒಡೆಯರ್ ಅವರು, ಅವರಿಗೆ ನುಡಿನಮನವನ್ನು ಸಲ್ಲಿಸಬೇಕಂತೇಳಿ ವಿನಂತಿಸಿಕೊಳ್ತೇನೆ. ಒಂದು ಅಗಲಿಕೆ ಅಂತಕ್ಕಂಥದ್ದು ಅಂದರೆ ಸಾವು ಒಂದು ಕುಟುಂಬಕ್ಕೆ ಮಾತ್ರ ಅದು ಸೀಮಿತವಾಗಿರುತ್ತೆ. ಕೆಲವೊಂದು ಅವರ ಸ್ನೇಹಿತರು, ಕುಟುಂಬ ವರ್ಗದವರಿಗೆ ಸೀಮಿತ ಆಗಿರುತ್ತೆ. ಖಂಡಿತವಾಗ್ಲೂ ಇವತ್ತು SL ಭೈರಪ್ಪ ಅವರ ಸಾಹಿತಿಗಳ ಸಾವು ಇಡೀ ಕರುನಾಡು ದುಃಖ ಪಡುವಂಥ ವಿಚಾರ. ವಯೋಸಹಜ ಮತ್ತು ಅನಾರೋಗ್ಯ ಕಾರಣದಿಂದ ಅವರು ನಿನ್ನೆ ಬೆಂಗಳೂರಲ್ಲಿ ನಿಧನ ಹೊಂದಿದ್ದಾರೆ. ನಾವು ಓದ್ದಂಗೆ ಕೇಳ್ಪಟ್ಟಂಗೆ ಈ ಏನು ಕಳೆದ 20ನೇ ಶತಮಾನ ಅಂತೇಳಿ ಹೇಳ್ತೀವಿ, ಅವಾಗ ಇಡೀ ಕರುನಾಡು ಸಾಹಿತ್ಯಗಳ ಯುಗ ಅಂತೇಳಿ ಆ ಶತಮಾನವನ್ನು ಕರೀತಾರೆ. ಆ ರೀತಿ ಇವತ್ತು ಸುಮಾರು ಕಾದಂಬರಿಕಾರರು, ಕವಿಗಳು ಇರ್ತಕ್ಕಂಥ ಕರುನಾಡು ಸುಮಾರು ದಿಗ್ಗಜರುಗಳನ್ನ, ಮೇರು ಶಿಖರಗಳನ್ನ ಕನ್ನಡ ನಾಡು ನುಡಿ ಸಾಹಿತ್ಯಕ್ಕೋಸ್ಕರ ತಾಯಿ ಭುವನೇಶ್ವರಿ ಕೊಡುಗೆ ಕೊಟ್ಟಿದ್ದಾರೆ. ಆದರೆ ಆ ಪಟ್ಟಿಗೆ ಸೇರ್ತಕ್ಕಂಥವ್ರು ಕೂಡ SL ಭೈರಪ್ಪ ಅವರು. ಸುಮಾರು ಕಷ್ಟದಿಂದ ಜೀವನವನ್ನು ನಡೆಸಿ ಉದ್ಯೋಗದಲ್ಲಿ ತೊಡಗಿ ಕೆಲವೊಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯ VVL ಕೂಡ ಅವರು ಪ್ರೊಫೆಸರ್ ಆಗಿ ಅವರ ವೃತ್ತಿ ಜೀವನವನ್ನು ಕಂಡುಕೊಂಡು ಸುಮಾರು 24 ಕಾದಂಬರಿಯನ್ನು ರಚಿಸಿದ್ದಾರೆ. ಜೊತೆಗೆ ಅವರ ಮಂದ್ರ ಅಂತಕ್ಕಂಥ ಒಂದು ಕಾದಂಬರಿಗೆ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿಗೆ ಸಮಾನವಾದಂಥ ಸರಸ್ವತಿ ಹೆಸರಲ್ಲಿರ್ತಕ್ಕಂಥ ಸರಸ್ವತಿ ಸಮ್ಮಾನ್ ಅಂತಕ್ಕಂಥ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಕಾದಂಬರಿಗಳನ್ನ ಇತ್ತೀಚೆಗೆ ಯಾರು ಸುಮಾರು ಕಮ್ಮಿ, ಬುಕ್ಕು ಅನ್ನೋದು ಓದೋದು ಸುಮಾರು ಕಮ್ಮಿ ಇದೆ. ಯಾಕಂದರೆ ಅದಕ್ಕೆ ಇವಾಗಿನ ಯುಗನೂ ಅದೇ ರೀತಿ ಇದೆ, ಎಲ್ಲ ಡಿಜಿಟಲ್ಲು ಯುಗ ಆಗಿರೋದ್ರಿಂದ ಓದಲ್ಲ. ನಾನು ತಿಳಿದುಪಟ್ಟಂಗೆ ಅವರು ಬರೆದಿರತಕ್ಕಂಥ ಕಾದಂಬರಿಗಳಲ್ಲಿ ಸುಮಾರು ಕಾದಂಬರಿಗಳು ಚಿತ್ರದ ಮುಖಾಂತರ ಸಮೇತ ತೆರೆ ಕಂಡಿದೆ, ಬೆಳೆ ಕಂಡು ಯಶಸ್ವಿ ಕೂಡ ಆಗಿದೆ. ಜೊತೆಗೆ ಅವು ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾವೆ. ಅದು ತಬ್ಬಲಿ ನೀನಾದೆ ಮಗನೇ ಕಾದಂಬರಿ ಇರ್ಬೋದು, ಅಥವಾ ವಂಶವೃಕ್ಷ ಅಂತಕ್ಕಂಥದ್ದು, ಹಾಗೂ ಇನ್ನು ಕೆಲವು ಚಲನಚಿತ್ರಗಳಾಗಿದ್ದಾವೆ, ಹಾಗೂ ಕಿರುಚಿತ್ರಗಳು ಅಂದರೆ ಧಾರಾವಾಹಿ ಕೂಡ ಇದಿದೆ. ಅವರ ಕಾದಂಬರಿಯನ್ನು BV ಕಾರಂತರು ಮತ್ತು ಗಿರೀಶ್ ಕಾರ್ನಾಡವರು 2 ಬುಕ್ಕನ್ನು ನಿರ್ದೇಶನ ಮಾಡಿ ಚಿತ್ರವನ್ನು ಬಿಡುಗಡೆ ಮಾಡಿ ಲೋಕಕ್ಕೆ ಅರ್ಪಣೆಯನ್ನು ಮಾಡ್ತಾರೆ. ಸುಮಾರು ಸಾಧನೆಗಳು ಇವತ್ತು ನಮಗೆ ಇರೋ ತನಕ ಯಾವುದೇ ಸಾಹಿತಿಗಳದ್ದು, ಕವಿಗಳದ್ದು ನಮಗೆ ಅಷ್ಟು ಮನಸ್ಸಲ್ಲಿ ನಾವು ಇಟ್ಕೊಂಡಿರಲ್ಲ. ಬಟ್ ಅವರು ಓದಾದ ನಂತರ ಅವರ ಬೆಳೆದು ಬಂದಂಥ ಶೈಲಿ, ಅವ್ರು ಪಟ್ಟಂಥ ಕಷ್ಟ, ಈ ಸಾಹಿತ್ಯದ ಕೊಡುಗೆಗಳನ್ನ ಯಾಕೆ ಕರ್ನಾಡಿಗೆ ಕೊಡಬೇಕಿತ್ತು, ಇವನ್ನೆಲ್ಲ ಯೋಚನೆ ಮಾಡಿದವಾಗ ನಿಜವಾಗ್ಲೂ ದುಃಖ ಆಗತ್ತೆ. ಆದ ಕಾರಣ ನಾನು ಇವರ ಕೃತಿಗಳನ್ನ ಓದಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ಯಾಕಂದರೆ ಅದರಿಂದ ನಮಗೂ ಯಾವುದಾದ್ರು ಒಂದು ಮಾರ್ಗ ಸಿಗತ್ತೆ, ಒಂದು ದಾರಿ ಸಿಗತ್ತೆ. ಯಾಕಂದರೆ ಕರುನಾಡು ಅಂತಕ್ಕಂಥದ್ದು ಎಲ್ಲದರಲ್ಲೂ ಅಷ್ಟೇ, ಸಾಹಿತ್ಯ ಕ್ಷೇತ್ರದಿರ್ಬೋದು, ಶಿಲ್ಪಕಲಾ ಕ್ಷೇತ್ರ ಇರ್ಬೋದು, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದೆ. ಅದಕ್ಕೆಲ್ಲ ಕಾರಣ ಇಂಥ ಸಾಹಿತಿಗಳು, ಮಹಾನ್ ಕವಿಗಳು, ರಾಷ್ಟ್ರಕವಿಗಳು ಇವರು ಆಗ್ತಾರೆ. ಆದ ಕಾರಣ ಇವತ್ತು ಭೈರಪ್ಪರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ, ತಿಳಿದವರೆಲ್ಲ ಸುಮಾರು ಸ್ನೇಹಿತರು ಕೂಡ ಅವ್ರಿಗಿದ್ದಾರೆ. ಇವತ್ತು ನಮ್ಮ ಸಾಹಿತಿಗಳಂತ ಹಳೆಕೋಟೆ ರಮೇಶ್ ಅಣ್ಣವರು ಅವರು ಕೂಡ ಹೇಳ್ತಾಯಿದ್ರು, ಯಾವುದೋ ಮೊನ್ನೆ ಕಳೆದ ಸ್ವಲ್ಪ ವರ್ಷಗಳಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಮೂಡಿಗೆರೆಗೆ ಬಂದಿದ್ದವಾಗ ಅವ್ರ ಮನೆಯಲ್ಲೇ ತಂಗಿದ್ರು, ಸುಮಾರು ವಿಚಾರಗಳನ್ನ ಅವರಿಂದ ಪಡ್ಕೊಂಡಿದ್ದೀನಿ ಅಂತ.
ಆ ರೀತಿ ಸ್ನೇಹಿತರುಗಳನ್ನ, ದೊಡ್ಡ ದೊಡ್ಡ ಸಾಹಿತಿಗಳನ್ನ, ಕವಿಗಳನ್ನ ನಮ್ಮ ಮೂಡಿಗೆರೆ ಸಮೇತ ಮೂಡಿಗೆರೆ ಜನತೆ ಕೂಡ ಕಂಡ್ಕೊಂಡಿದ್ದಾರೆ ಸ್ನೇಹಿತರು. ಅದಕ್ಕೆ ಮಲೆನಾಡು ಭಾಗನ ವಿಶೇಷವಾಗಿ ಕಲೆ ಸಂಸ್ಕೃತಿಗಳ ಬೀಡು ಅಂತೇಳಿ ಕೂಡ ನಾವು ಹೇಳ್ತಾರೆ. ಹಾಗಾಗಿ ಇವತ್ತು SL ಭೈರಪ್ಪರ ಸಾವು ಖಂಡಿತವಾಗ್ಲೂ ಇಡೀ ಕರ್ನಾಡು ಜೊತೆಗೆ ಭಾರತ ದೇಶವೇ ದುಃಖ ಪಡೋಂಥ ವಿಚಾರ. ಯಾಕಂದರೆ ಅವರು ಬರೆದಿರೋಂಥ ಕೃತಿಗಳು ಇಂಗ್ಲೀಷು, ಹಿಂದಿ, ಮರಾಠಿ ಈ ಮೂರಲ್ಲೂ ಭಾಷಾಂತರವಾಗಿದ್ದಾವೆ. ಅವರ ವಿಚಾರಧಾರೆಗಳನ್ನ ಪ್ರತಿಯೊಬ್ಬರೂ ಹಂಚ್ಕೊಂಡಿದ್ದಾರೆ. ಹಾಗಾಗಿ ಇದೊಂದು ದುಃಖದ ಸಂಗತಿ. ಮತ್ತೆ ತಾಯಿ ಭುವನೇಶ್ವರಿ ಇದೇ ಕನ್ನಡ ಮಣ್ಣಲ್ಲೇ ಅವರಿಗೆ ಹುಟ್ಟಿ ಬರೋಂಥ ಆಶೀರ್ವಾದ ಮಾಡಲಿ ಅಂತೇಳಿ ಹೇಳಿ ನಾನು ಅವರ ಸಾವಿಗೆ ದುಃಖದಲ್ಲಿ ನಾನು ಸಂತಾಪನ ಸೂಚಿಸ್ತಾ ಇದ್ದೀನಿ. ನಮಸ್ಕಾರ. ಖಂಡಿತ ಯುವ ಮನಸ್ಸುಗಳನ್ನು ಸಾಹಿತ್ಯಕ್ಕೆ ಕಟ್ಟಿ ಹಾಕುವಂತಹ ನಿಟ್ಟಿನಲ್ಲಿ ಬಹುಶಃ ಆಧುನಿಕ ಸಮಾಜದಲ್ಲಿ ಯುವ ಮನಸ್ಸನ್ನು ಓದಿನ ಕಡೆಗೆ ಹೊರಹಚ್ಚುವಂಥದ್ದು ಬಹಳ ಕಷ್ಟ. ಆದರೆ SL ಭೈರಪ್ಪನವರ ಕಾದಂಬರಿಗಳು ಯುವಕರನ್ನು ಆಕರ್ಷಿಸ್ತಾ ಇತ್ತು ಅನ್ನೋದಕ್ಕೆ ಅವರ ಒಂದು ಬರವಣಿಗೆಯ ಶೈಲಿ ಜೊತೆಗೆ ಅಧ್ಯಯನ ಶೈಲಿಯೇ ಕಾರಣ. ಆ ನುಡಿನಮನವನ್ನು ಸಲ್ಲಿಸಿದಂತಹ ಚಂದ್ರು ಒಡೆಯರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ನುಡಿನಮನವನ್ನು ನಮ್ಮ ಕಾರ್ಯನಿರತ ಪತ್ರಿಕಾ ಸಂಘದ ಸದಸ್ಯರಾದಂತಹ ಅಮರ್ನಾಥ್ ಅವರು ಪುಷ್ಪಾರ್ಚನೆಯನ್ನು ಮಾಡುವುದರ ಮುಖಾಂತರವಾಗಿ ಆ ನುಡಿನಮನವನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಸಾವಿರದ 1931 ಜನವರಿ 21ನೇ ತಾರೀಕು ಈ ನಾಡಿಗೆ ಒಬ್ಬ ಶ್ರೇಷ್ಠ ಕಾದಂಬರಿಕಾರನ ಜನನ ಆಗುತ್ತೆ. ತನ್ನ ಕೃತಿಗಳ ಮೂಲಕ, ಕಾದಂಬರಿಯ ಮೂಲಕ ಕನ್ನಡದ ಕಂಪನ್ನು ದೇಶದ ವಿವಿಧ ಮೂಲೆಗಳಿಗೆ ಹಂಚುವುದರ ಜೊತೆಗೆ ವಿಶ್ವಾದ್ಯಂತ ಪಸರಿಸಿ ಒಂದು ಓದುವ ವರ್ಗವನ್ನು ಸೃಷ್ಟಿಸಿದಂಥ ಕೀರ್ತಿ ಶ್ರೀಯುತ SL ಭೈರಪ್ಪನವರಿಗೆ ಸಲ್ಲುತ್ತದೆ. ಇವರ ಜೀವನದಲ್ಲಿ 1958 ಅತ್ಯಂತ ಮಹತ್ವದಂಥ ಕಾಲಘಟ್ಟ. ಯಾಕಂತ ಹೇಳಿದ್ರೆ 1958ರಲ್ಲಿ ಇವರು ತನ್ನ ಪ್ರಪ್ರಥಮ ಕೃತಿ ಭೂಮಿ ತಾಯಿನ ರಚನೆ ಮಾಡ್ತಾರೆ. ಅದ್ರ ಜೊತೆಗೆ MA ಪದವಿಯಲ್ಲಿ ಅವರು ಆಗ ಚಿನ್ನದ ಪದಕವನ್ನು ಪಡೀತಾರೆ. ಆನಂತರ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಪಯಣ ನಿರಂತರವಾಗಿ ಸಾಗಿ 25 ಕಾದಂಬರಿಗಳನ್ನು ಇವರು ರಚನೆ ಮಾಡ್ತಾರೆ. ಇವರ ಕಾದಂಬರಿಲಿರ್ತಕ್ಕಂಥ ವೈಶಿಷ್ಟ್ಯ ಅಂತ ಹೇಳಿದ್ರೆ 25 ಕಾದಂಬರಿಗಳಲ್ಲಿ 9 ಕಾದಂಬರಿಗಳ ಹೆಸರು 2 ಅಕ್ಷರದಲ್ಲಿ ಮಾತ್ರ ಇರುತ್ತೆ, ಡಾಟು. ಆಮೇಲೆ ಇನ್ನು 9 ಕಾದಂಬರಿಗಳ ಹೆಸರು 3 ಅಕ್ಷರದಲ್ಲಿ ಇರ್ತದೆ. ಇನ್ನು ಮತ್ತೆ ಪುನಃ 4 ಅಕ್ಷರದಲ್ಲಿ ಮತ್ತು 5 ಅಕ್ಷರದಲ್ಲಿ 3 ಹೆಸರಿನ ಕಾದಂಬರಿ ಗಳಿಸಿದ್ರೆ 7 ಅಕ್ಷರದಲ್ಲಿ ಒಂದು ಕಾದಂಬರಿ ರಚನೆ ಮಾಡ್ತಾರೆ. ಇಷ್ಟೆಲ್ಲ ಕೃತಿಯನ್ನು ರಚನೆ ಮಾಡಿದಂಥ ಇವರಿಗೆ ದೇಶದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯಾದಂಥ ಪದ್ಮಭೂಷಣ ಪ್ರಶಸ್ತಿ ಸಿಗುತ್ತೆ. ಅದರ ಜೊತೆಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಕೂಡ ತಲುಪುತ್ತೆ. ಆದರೆ ದುರದೃಷ್ಟ ಅಂದ್ರೆ ಸರಸ್ವತಿ ಪುತ್ರರಾಗಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದಂಥ ಶ್ರೀಯುತ SL ಭೈರಪ್ಪನವರಿಗೆ ಇದುವರೆಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ ಸಿಗದೇ ಇರತಕ್ಕಂಥದ್ದು ಕನ್ನಡಿಗರ ದೌರ್ಭಾಗ್ಯ. ಓರ್ವ ಅತ್ಯುತ್ತಮ ಕಾದಂಬರಿಕಾರನಾಗಿ ಪ್ರಚಲಿತ ವಿದ್ಯಮಾನಗಳನ್ನ ಗಮನದಲ್ಲಿಟ್ಟುಕೊಂಡು ಇವರು ಕೃತಿಗಳನ್ನು ರಚನೆ ಮಾಡ್ತಾ ಇದ್ರು. ಅತಿ ಹೆಚ್ಚು ಓದುಗರನ್ನು ಹೊಂದಿರತಕ್ಕಂಥ ಸಾಹಿತಿಗಳಲ್ಲಿ ಶ್ರೀಯುತ SL ಭೈರಪ್ಪನವರು ಮೊದಲ ಸ್ಥಾನದಲ್ಲಿ ನಿಲ್ತಾರೆ. ಇವರ ಕಾದಂಬರಿಗಳು ಸುಮಾರು 14 ಭಾಷೆಗಳಿಗೆ ಭಾಷಾಂತರಗೊಂಡಿದೆ. ಓರ್ವ ಸಾಹಿತ್ಯ ಬಗ್ಗೆ ಅತಿ ಹೆಚ್ಚು ವಿಮರ್ಶೆಗಳು, ಚರ್ಚೆಗಳು ಆಗಿದ್ರೆ ಅದು ಶ್ರೀಯುತ SL ಭೈರಪ್ಪನವರು. ಇದಕ್ಕೆ ಕಾರಣ ನೇರವಾದಂಥ, ದಿಟ್ಟವಾದಂಥ, ಯಾವುದೇ ಒಂದು ಪ್ರಚೋದನೆಗೊಳಗಾಗದಲೇ ವಾಸ್ತವಿಕ ನೆಲೆಗಟ್ಟಿನಲ್ಲಿ ತನ್ನ ಕೃತಿಗಳನ್ನು ರಚನೆ ಮಾಡಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿ ಕನ್ನಡ ಸಂಸ್ಕೃತಿಯನ್ನು ವಿಶ್ವದೆಲ್ಲೆಡೆ
ದೇಶದೆಲ್ಲೆಡೆ ಪಸರಿಸಿದ ಕೀರ್ತಿ ಶ್ರೀಯುತ ಎಸ್ ಎಲ್ ಭೈರಪ್ಪನವರಿಗೆ ಸಲ್ತದೆ. ಅದರ ಜೊತೆಗೆ ಇವರ 2 ಧಾರಾವಾಹಿಗಳು ಮರಾಠಿ 2 ಕಾದಂಬರಿಗಳು ಮರಾಠಿ ಭಾಷೆಗೆ ಧಾರಾವಾಹಿ ಆಗ್ತದೆ. ಅದರ ಜೊತೆಗೆ ಸುಮಾರು 4 ಕಾದಂಬರಿಗಳು ಚಲನಚಿತ್ರವಾಗಿ ಕೂಡ ನಿರ್ಮಾಣ ಆಗ್ತದೆ. ಈ ಒಂದು ನಿಟ್ಟಿನಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಈ ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಅತ್ಯಂತ ಶ್ರೀಮಂತಗೊಳಿಸಿ ಸಾಂಸ್ಕೃತಿಕರಣವಾಗಿ ವೈಭವೀಕರಣದ ಘಟ್ಟಕ್ಕೆ ತಗೊಂಡಂತ ಮೇರು ಸಾಹಿತಿ ಶ್ರೀಯುತ ಎಸ್ ಎಲ್ ಭೈರಪ್ಪನವರಿಗೆ ನಾವು ಈ ದಿನ ನುಡಿನಮನ ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಹೃತ್ಪೂರ್ವಕವಾದಂತಹ ಒಂದು ಶ್ರದ್ಧಾಂಜಲಿ ಸಲ್ಲಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು. ಅಮರನಾಥ್ ಸರ್ ಹೇಳ್ದಂಗೆ ಬಹಳಷ್ಟು ವಿಮರ್ಶೆಗೆ ಒಳಗಾದಂತಹ ಕಾದಂಬರಿಗಳು ನಮ್ಮ ಎಸ್ ಎಲ್ ಭೈರಪ್ಪನವ್ರದ್ದು. ಕಾರಣ ಇಷ್ಟೇ, ದಿನನಿತ್ಯದ ಮಜಲುಗಳನ್ನು, ದಿನನಿತ್ಯದ ಒಂದು ಸಮಾಜದ ಬೆಳವಣಿಗೆಯನ್ನು ಅಧ್ಯಯನದ ದೃಷ್ಟಿಕೋನವನ್ನು ಇಟ್ಕೊಂಡು ಸಾಹಿತ್ಯವನ್ನು ರಚನೆ ಮಾಡ್ತಾ ಇದ್ದಂತಹ ಧೀಮಂತ ವ್ಯಕ್ತಿ. ಆ ನಿಟ್ಟಿನಲ್ಲಿ ಅವರೆಲ್ಲ ಕಾದಂಬರಿಗಳು, ಅವೆಲ್ಲ ಸಾಹಿತ್ಯಗಳು ವಿಮರ್ಶೆಗೆ ಒಳಪಟ್ಟು ಅನ್ನೋದನ್ನ ನಾವು ಒಪ್ಕೊಳ್ಳೇಬೇಕಾಗ್ತದೆ. ಇದರ ಜೊತೆಗೆ 1999ರಲ್ಲಿ ಕನಕಪುರದಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಸಹ ಅವರು ಸಮ್ಮೇಳನ ಅಧ್ಯಕ್ಷರಾಗಿದ್ದಂಥವರು. ಈ ರೀತಿಯಾಗಿ ತಮ್ಮ ಸಾಹಿತ್ಯ ಬದುಕನ್ನ ಕಟ್ಕೊಂಡಂತಹ ಎಸ್ ಎಲ್ ಭೈರಪ್ಪನವರಿಗೆ ಮುಂದಿನ ನುಡಿನಮನವನ್ನ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಚಾಲಕರಾದಂತಹ ನಮ್ಮ ವಿಶಾಲ ನಾಗರಾಜ್ ಮೇಡಮ್ ಅವರು ನುಡಿನಮನವನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ನಮ್ಮ ಕರ್ನಾಟಕ ರತ್ನ ಅಂತಲೇ ಕರೆಯೋದು, ಭಾರತ ರತ್ನ ಅಂತ ಆಗಿರ್ತಕ್ಕಂಥ ಅಂತಹ ವಿಷಯ ಚಿಂತನೆ ಹೊಂದಿದಂತಹ ಕಾದಂಬರಿಕಾರರು ಮತ್ತು ವಿಶ್ಲೇಷಣಕಾರರು ಮತ್ತು ಇತಿಹಾಸವನ್ನು ಆಳವಾಗಿ ಬಲ್ಲವರಾಗಿದ್ದರು. ರಾಜಕೀಯ ಮತ್ತು ಇತಿಹಾಸ ತತ್ವಶಾಸ್ತ್ರಗಳಲ್ಲಿ MA ಪದವಿಯನ್ನು ಪಡೆದು ಉನ್ನತ ವ್ಯಾಸಂಗ ಮಾಡಿ ಅತ್ಯಂತ ಬಡತನದ ಕುಟುಂಬದಲ್ಲಿ ಹುಟ್ಟಿ ಜ್ಞಾನದಿಂದಲೇ ಉನ್ನತ ಸ್ಥಾನಕ್ಕೆ ಏರಿದ ವ್ಯಕ್ತಿ. ಇವರನ್ನು ನಾವು ನೋಡಿ ತಿಳ್ಕೊಳ್ಬೇಕಾಗಿದ್ದು, ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಯಾವುದೇ ಅದ್ದೂರಿ ಕುಟುಂಬ ಅಥವಾ ಅತ್ಯಂತ ಹಣಕಾಸಿನ ಇತಿಹಾಸವುಳ್ಳ ಕುಟುಂಬದಲ್ಲಿ ಹುಟ್ಟಬೇಕು ಅಂತಿಲ್ಲ. ಅತ್ಯಂತ ಕಷ್ಟದಲ್ಲಿ ಹುಟ್ಟಿದರೂ ಕೂಡ ಕಷ್ಟಪಟ್ಟು ತನ್ನ ಜೀವನವನ್ನು ರೂಪಿಸಿಕೊಂಡಂಥ ಅತ್ಯಂತ ಶ್ರೇಷ್ಠ ವ್ಯಕ್ತಿ. ಅವರ ಶ್ರೇಷ್ಠತೆಯನ್ನು ಕಂಡಿದ್ದು ನಾವು ಅವರ ಕಾದಂಬರಿಗಳ ಮುಖಾಂತರ. ಈಗಾಗಲೇ ಹಲವಾರು ಜನ ಹೇಳಿದ್ದಾರೆ. ಈಗ ಅವರು ಎಲ್ಲ ಎಂತೆಂಥ ಕಾದಂಬರಿಗಳನ್ನು ರಚನೆ ಮಾಡಿದ್ದಾರೆ. ಅವರು ಎಷ್ಟು ಕಾದಂಬರಿಗಳು ಚಿತ್ರವಾಗಿದ್ದಾವೆ, ಚಲನಚಿತ್ರಗಳಾಗಿದ್ದಾವೆ, ನಾಟಕಗಳಾಗಿದ್ದಾವೆ, ಹಲವಾರು ಭಾಷೆಗಳಿಗೆ ತರ್ಜುಮೆ ಹೊಂದಿದ್ದಾವೆ ಅವು. ಆಗಲೇ ಅವರ ತಮ್ಮ ಬಾಲ್ಯವನ್ನು ತಮ್ಮ ಹುಟ್ಟೂರಿನ ಏನು ಸಂತ ಶಿಬಿರ ಅಲ್ಲಿ ತಮ್ಮ ಬಾಲ್ಯದ ಪ್ರಾಥಮಿಕ ಶಿಕ್ಷಣ ಮುಗಿಸ್ತಾರೆ. ನಂತರದಲ್ಲೂ ಅವರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಶಿಕ್ಷಣವನ್ನು ಮುಂದುವರಿಸಿ ಅಲ್ಲಿ ಇತಿಹಾಸ ತತ್ವಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದು ನಂತರ ಅವರ ಅಧ್ಯಯನವೇನು ಅಲ್ಲಿಗೆ ಮೊಟಕುಗೊಳ್ಳಲ್ಲ, ಅಧ್ಯಯನ ಮುಂದುವರಿಸಿ ನಂತರ ಜೀವನಕ್ಕಾಗಿ ಅನೇಕ ಸಣ್ಣ ಪುಟ್ಟಗಳ ಕೆಲಸನ ಅವರು ಕೂಡ ಮಾಡಿದ್ದಾರೆ. ಚಿತ್ರಮಂದಿರದ ಟಿಕೆಟಿನ ಗೇಟ್ ಕಾಯುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಲ್ಲಿಂದ ಅಂಥ ಸಣ್ಣ ಕೆಲಸಗಳು ಮಾಡಿ ನಂತರ ಬೆಳಗಾವಿಯಲ್ಲಿ ಮತ್ತು ಹುಬ್ಬಳ್ಳಿಯಲ್ಲಿ ತಮ್ಮ ಉಪನ್ಯಾಸಕ ವೃತ್ತಿಯನ್ನು ಮಾಡಿದ್ದಾರೆ. ಅವರ ಅನೇಕ ಚಿತ್ರಗಳು, ಅವರ ಕಾದಂಬರಿಗಳು ಹೇಗಿತ್ತು ಅಂತ ಹೇಳಿ, ಎಷ್ಟು ಗಟ್ಟಿತನ ಹೊಂದಿದೆ ಅಂತ ಹೇಳಿದರೆ, ಯಾವುದೇ ಟೀಕಾಕಾರ ಏನೇ ಟೀಕೆ ಮಾಡಿದರೂ ಕೂಡ ಅದಕ್ಕೆ ಸಮರ್ಥವಾದ ಉತ್ತರ ಅವರ ಬರವಣಿಗೆಯಲ್ಲೇ ಇತ್ತು. ಅದಕ್ಕೆ ಅವರ ಬರವಣಿಗೆ ಇರ್ತಕ್ಕಂಥದಕ್ಕೆ ಉತ್ತರ ಕೊಡೋದಕ್ಕೆ ಅವ್ರು ಇನ್ನೊಂದು ಸರಿ ಯಾವುದೇ ವೇದಿಕೆಗಾಗಲಿ, ಮೈಕ್ ಮುಂದೆ ಆಗಲಿ, ಪತ್ರಿಕೆ ಮುಂದೆ ಆಗಲಿ ಬರುವ ಅವಶ್ಯಕತೆಯೇ ಇರಲಿಲ್ಲ. ಯಾಕಂದರೆ ಅವ್ರ ಎಲ್ಲ ಕಾದಂಬರಿಗಳು ಕೂಡ ಅವರು ಅದಕ್ಕೆ ಬೇಕಾದ ಸಪೋರ್ಟಿಂಗ್ ಫೈಂಡಿಂಗ್ಸ್ ಅಂತ ಹೇಳಿದರೆ, ಅದಕ್ಕೆ ಬೇಕಾದ ಸಪೋರ್ಟಿಂಗ್ ಏನು, ಯಾವುದೋ ಆಧಾರದ ಮೇಲೆ ಹೇಳ್ತಿದ್ದೇನೆ, ಏನು ಆಧಾರ ನಾನು ಈ ರೀತಿ ಹೇಳೋದಕ್ಕೆ ಅನ್ನೋದಕ್ಕೆ ಅಲ್ಲಿ ಆಧಾರಗಳನ್ನು ಕೊಟ್ಟೆ ಅವ್ರು ಹೇಳ್ತಾ ಇದ್ರು. ನಾವೀಗಾಗಲೇ ಅವರ ವಂಶವೃಕ್ಷವನ್ನು ನಾವು ಸಿನಿಮಾ ಆಗಿದ್ದು ನೋಡಿದ್ದೀವಿ, ಯಾನ ನೋಡಿದ್ದೀವಿ, ನಾಯಿ ನೆರಳು ನೋಡಿದ್ದೀವಿ. ಇಂಥ ಅನೇಕ ಚಿತ್ರಗಳನ್ನು ಆ ಚಿತ್ರಗಳು ನಾವು ಚಲನಚಿತ್ರ ನೋಡಿದ್ದೇ ಜಾಸ್ತಿ, ಬಿಟ್ಟರೆ ಕಾದಂಬರಿ ಓದಿದ್ದೆ ಕಡಿಮೆ.
ಹಾಗಾಗಿ ನೋಡಿ ಎಸ್ ಎಲ್ ಭೈರಪ್ಪ ಅವ್ರನ್ನ ನಾವು ಕಾದಂಬರಿಕಾರರು ಎಸ್ ಎಲ್ ಭೈರಪ್ಪ ಅಂತ ನೋಡಿದ್ವಿ. ಆಮೇಲೆ ಅವ್ರ ಚಿತ್ರಗಳು ನೋಡಿದ್ವಿ. ನಂತರ ಕೆಲವಾರು ಒಂದೆರಡು ಬುಕ್ಗಳನ್ನ ಓದಿರ್ಬೋದು. ಎಲ್ಲ ಬುಕ್ಗಳನ್ನ ಓದುವಂಥ ಯೋಗ್ಯತೆಯೂ ನಮಗೆ ಬಂದಿಲ್ಲ ಇದುವರೆಗೂ. ನಾವು ಓದುವ ಮನಸ್ಸನ್ನೂ ಮಾಡಿಲ್ಲ. ಅದೆಲ್ಲ ಮಾಡಿದ್ರೆ ಅವರ ಜೀವನ ಮಟ್ಟ, ಅದು ಅವರ ಒಂದು ಮನೋಚಾದ ಬರವಣಿಗೆ ಹೇಗಿತ್ತು, ಆಮೇಲೆ ಅವರು ಇತಿಹಾಸವನ್ನ ಏನು ನಮ್ಮ ತಿರುಚಿ ಇತಿಹಾಸನ ಬರೆದಿದ್ದಾರೆ, ನಾವೆಲ್ಲ ಓದಿದ ಇತಿಹಾಸ ತಿರುಚಿ ಹೋಗಿದೆ ಅನ್ನೋದನ್ನ ಅವರು ಆಧಾರಪೂರ್ವಕವಾಗಿ ಇತಿಹಾಸ ಏನು ಅಂತ ಕೂಡ ಸಮಾಜಕ್ಕೆ ತಿಳಿಸುವಂತ ಪ್ರಯತ್ನ ಮಾಡಿ ಅವರ ಕಾದಂಬರಿಗಳ ಮುಖಾಂತರ ಮಾಡಿದ್ದಾರೆ. ನಮ್ಮ ಮೈಸೂರು ಏನೋ ಮೈಸೂರು ಹುಲಿ ಟಿಪ್ಪು ಅಂತ ಏನು ಹೇಳ್ತಿದ್ವಿ, ಆ ಟಿಪ್ಪುನ ಬಗ್ಗೆ ಅವರ ಕಾದಂಬರಿಯಲ್ಲಿ ಬರೆದಿದ್ದಾರೆ. ಇತಿಹಾಸ ಏನಿತ್ತು, ನಾವು ಓದಿದ ಇತಿಹಾಸ ಏನು, ನಿಜವಾದ ಇತಿಹಾಸ ಏನು ಅಂತ ಬರೆದಿದ್ರು. ಆಗ ಅವರಿಗೆ ಮುಖ್ಯವಾಗಿ ಅವರಿಗೆ ಟೀಕಾಕಾರರಾಗಿದ್ದು ಯಾರು ಗೊತ್ತಾ? ಗಿರೀಶ್ ಕಾರ್ನಾಡ್ ಅವರು, ಯು ಆರ್ ಅನಂತಮೂರ್ತಿ ಅವರು ಬಲವಾದ ಎಡಪಂಥೀಯ ಕಾದಂಬರಿಕಾರರಾಗಿದ್ರು. ಅದನ್ನು ಅವರು ಪ್ರಕಟವಾಗಿ ಅವರನ್ನ ತೀವ್ರವಾಗಿ ವಿರೋಧಿಸಿದ್ರು. ಆದರೆ ಅವರ ವಿರೋಧಗಳನ್ನು ಅವರು ಹಸನ್ಮುಖದಿಂದ ಸ್ವಾಗತಿಸಿದ್ರು. ಯಾಕಂತ ಹೇಳಿದ್ರೆ ಆ ವಿರೋಧಕ್ಕೆ ಸಮರ್ಥನೆ ಕೊಡೋದಕ್ಕೆ ಅವರು ಯಾವುದೇ ಬುಕ್ ಮತ್ತೊಂದು ಸರಿ ಅವರು ವೇದಿಕೆ ಮುಂದೆ ಹೋಗ್ತಿರ್ಲಿಲ್ಲ. ನನ್ನ ಬುಕ್ಕನ್ನು ಇನ್ನೊಂದ್ಸರಿ ಓದಿ, ಅದರಲ್ಲೇ ನಾನು ಅದಕ್ಕೆ ಏನು ಕಾರಣ ಅಂತ ಬರ್ತಿದ್ದೀನಿ ಅಂತ ಹೇಳಿದ್ರು. ಅದನ್ನ ಓದೋದ್ರ ಮುಖಾಂತರ ನಮ್ಗೆ ಅರ್ಥ ಆಗ್ತಿತ್ತು. ಇವ್ರು ಈ ರೀತಿ ಹೇಳಿದಕ್ಕೆ ಒಂದೇ ಫಸ್ಟ್ ಸರಿ ಓದಿದ ತಕ್ಷಣ ಇವರೇ ನಿಂಗೆ ಹೇಳ್ಬಿಟ್ಟಿದಾರಲ್ಲ ಅಂತ. ನಂತರ ಅದನ್ನ 2 ಸರಿ ಓದಿದಾಗ, 3ನೇ ಸರಿ ಓದಿದಾಗ ಅದಕ್ಕೆ ಕಾರಣ ಇಲ್ಲೇ ಇದೆ, ಇದಕ್ಕೆ ಬಲವಾದ ಕಾರಣ ಇದೆ, ಹಾಗಾಗಿ ಇದನ್ನು ಹೇಳಿದ್ದಾರೆ ಅಂತ ಹೇಳಿ ಸುಮ್ಮನೆ ಅವರು ಒಬ್ಬ ಪ್ರಕೃತಿಯನ್ನು ನೋಡಿಯೋ ಅಥವಾ ಹೂವನ್ನು ನೋಡಿಯೋ ಅಥವಾ ಹೆಣ್ಣನ್ನು ನೋಡಿಯೋ ಇನ್ನೇನೋ ನೋಡಿಯೋ ಅವರು ವಿಜೃಂಭಿ ಸೌಂದರ್ಯ ನೋಡಿ ಬರೆದಿದ್ದಲ್ಲ. ಅದು ಅನುಭವಿಸಿ ಆ ಬರೆದಿರ್ತಕ್ಕಂಥ ಕಾದಂಬರಿ ಆಗಿರೋದ್ರಿಂದ ನಾವು ಗಟ್ಟಿತನದ ಪೊಳ್ಳುತನ ಇಲ್ಲದೆ ಗಟ್ಟಿತನವಾಗಿರ್ತಕ್ಕಂಥ ಕಾದಂಬರಿಗೆಲ್ಲವೂ ಕೂಡ ಅವರು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ 2010ನೇ ಇಸ್ವಿಯಲ್ಲಿ ಬರುತ್ತೆ. ಪದ್ಮಭೂಷಣ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಕನ್ನಡ ಸಾಹಿತ್ಯ ಪ್ರಶಸ್ತಿ, ಅನೇಕ ಪ್ರಶಸ್ತಿಗಳು ಅವರನ್ನು ಹುಡುಕಿ ಬರುತ್ತದೆ. ಅವರು ಯಾವುದೇ ಪ್ರಶಸ್ತಿಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಲ್ಲ. ಯಾವುದೇ ಪ್ರಶಸ್ತಿಗೋಸ್ಕರ ಯಾರಲ್ಲೂ ಕೂಡ ಅವರು ಕೇಳ್ಕೊಳ್ಳಿಲ್ಲ. ಹಾಗಾಗಿ ಅವರಿಗೆ ಬರಬೇಕಾದ ಜ್ಞಾನಪೀಠ ಪ್ರಶಸ್ತಿ ಆಗಿರ್ಬೋದು, ಇನ್ನೂ ಉನ್ನತ ಪ್ರಶಸ್ತಿಗಳು ಹುಡುಕಿ ಬರದೇ ಇರೋ ಕಾರಣ ಅವ್ರು ಯಾವುದೇ ಅರ್ಜಿ ಸಲ್ಲಿಸದೇ ಇರೋದು, ಯಾರಿಗೂ ಕೂಡ ಬಗ್ದೇ ಇರೋದು, ಯಾವುದೇ ರಾಜಕೀಯಕ್ಕೂ ಅವರು ರಾಜಕಾರಣಿಗಳು ಸಲಾಮು ಹೊಡೆದೇ ಇರೋದು, ಯಾವುದೇ ತತ್ವ ಸಿದ್ಧಾಂತಗಳಿಗೂ ಅವರು ಮಣೆ ಹಾಕದೇ ಇರತಕ್ಕಂಥದ್ದು. ಅವ್ರು ಏನಂತ ಹೇಳಿದ್ರೆ ನೋಡಿದ್ದನ್ನ ಅನುಭವಿಸಿದ್ದನ್ನ ಸಮಾಜಕ್ಕೆ ನೇರವಾಗಿ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಹೇಳಿದ್ದಾರೆ. ಒಂದು ಕೊನೆಯದಾದಂಥ ಉತ್ತರಾಖಂಡ ಯಾನ 2014ರಲ್ಲಿ ಬಿಡುಗಡೆ ಆಗುತ್ತೆ. ಉತ್ತರಾಖಂಡ 2017ರಲ್ಲಿ ಬಿಡುಗಡೆ ಆಗುತ್ತೆ. 17ರಲ್ಲೇ ಬಿಡುಗಡೆಯಾದಂಥ ಉತ್ತರಾಖಂಡ ಕಾದಂಬರಿ ಅವ್ರದ್ದು ಕೊನೆಯ ಕಾದಂಬರಿ. ಅನಂತರದಲ್ಲಿ ಅವ್ರ ಕಾದಂಬರಿಗಳನ್ನ ಬರೆಯಲ್ಲ, ಅವರಿಗೆ ವಯಸ್ಸಾಗುತ್ತೆ, ಜೊತೆಗೆ ಅನಾರೋಗ್ಯದಿಂದ ಬರೆಯಲ್ಲ. ಆದರೆ ಆವರಣ ಅಂತ ಒಂದು ಕಾದಂಬರಿ ಬಿಡುಗಡೆ ಆಗುವ ಮೊದಲೇ ಅದು ಬುಕ್ಕಿಂಗ್ ಆಗುತ್ತೆ. ಈಗ ಬೇರೆ ಚಲನಚಿತ್ರಗಳು ಹೇಳ್ತೀವಿ ಈಗೆಲ್ಲ ನಾವು, ಇಂಡಿಯಾ ನ್ಯಾಷನಲ್ ಲೆವೆಲಲ್ಲಿ ಹಿಟ್ ಆಗುವಂಥ ಪಿಕ್ಚರ್ಗಳಿಗೆ ಮೊದಲೇ ಟಿಕೆಟ್ ಬುಕ್ ಆಗಿತ್ತು ಅಂತ. ಹಾಗೆ ಅವರ ಕಾದಂಬರಿಗಳು ಈಗ ಬಿಡುಗಡೆ ಆಗ್ತಿದ್ದಾವೆ, ಮುದ್ರಣಗೊಳ್ತಾ ರೀಪ್ರಿಂಟು ಮರುಮುದ್ರಣಗೊಂಡ್ರು ಕೂಡ ಅವು ಕಡಲೆಕಾಯಿ ಥರ ಹಂಚಿ ಮಾರಾಟ ಆಗಿ ಹೋಗ್ತಿದ್ದವು. ಇತ್ತೀಚಿನ 25 ವರ್ಷಗಳೇ ಅತ್ಯಂತ ಹೆಚ್ಚಿನ ಮುದ್ರಣಗಳ ವ್ಯಾಪಾರ ಆಗಿದ್ದು ಕೊಂಡುಕೊಂಡಿದ್ದ ಜನರು ಓದಿರೋದು ಎಸ್ ಎಲ್ ಭೈರಪ್ಪನವರ ಕಾದಂಬರಿಗಳನ್ನೇ. ಅಂತಹ ಒಂದು ಮೇಧಾಶಕ್ತಿ ಮತ್ತು ಆಕರ್ಷಕ ಶಕ್ತಿ ಮತ್ತು ನಿಜವಾದ ಕಲಾ ಆಸಕ್ತಿ ಇರೋರು, ಸಾಹಿತ್ಯದ ಬಗ್ಗೆ ಆಸಕ್ತಿ ಇದ್ದವರು ಅವರ ಕಾದಂಬರಿಗಳನ್ನು ಓದ್ತಿದ್ರು. ಇನ್ನಾದರೂ ನಾವು ಈ ಜನರೇಷನ್ ನಾವೇನಿದ್ದೀವಿ, ನಾವು ಯಾರೆಲ್ಲ ಅವ್ರ ಬುಕ್ಗಳನ್ನ ಓದಿಲ್ಲ ಆ ಬುಕ್ಗಳನ್ನ ಏನಾದ್ರು ಓದೋಣ. ಯಾಕಂತ ಹೇಳಿದ್ರೆ ಒಂದು ವಸ್ತು ನಮ್ಮಿಂದ ಕಣ್ಮರೆಯಾದಾಗ ಅದರ ಮಹತ್ವ ನಮಗೆ ಜಾಸ್ತಿ ಅರಿವಾಗೋದು. ಅದಿದ್ದಾಗ ನಮ್ಗೆ ಅದು ಅರಿವು ಆಗಲ್ಲ. ಒಬ್ಬ ವ್ಯಕ್ತಿ ಬಿಟ್ಟು ಹೋದ್ಮೇಲೆ ಆ ವ್ಯಕ್ತಿ ಇರಬೇಕಾಗಿತ್ತು, ಆ ವ್ಯಕ್ತಿ ಏನು ಮಾಡಿದಾನೆ ಅಂತ ಅವಾಗ ಸರ್ಚ್ ಮಾಡೋಕೆ ಶುರು ಮಾಡ್ತೀವಿ. ಆ ರೀತಿ ಸರ್ಚ್ ಮಾಡಿ ಆದ್ರೂ ಇನ್ನು ಅವ್ರ ಬುಕ್ಗಳನ್ನು ಓದೋಣ. ಓದಿ ಅದ್ರಲ್ಲಿ ಏನು ಸಾರ ಇತ್ತು, 24 ಬುಕ್ಗಳು ಕೂಡ ಅಷ್ಟು ಫೇಮಸ್ ಬುಕ್ಗಳಾಗಲಿಕ್ಕೆ, ಅಷ್ಟು ಜನ ಇಷ್ಟಪಡೋದಕ್ಕೆ ಏನು ಕಾರಣ ಅಂತ ನಾವು ತಿಳ್ಕೊಂಡು ಮುಂದಿನ ದಿವಸಗಳಲ್ಲಿ ಈ ವಿಚಾರಗಳ ಅನೇಕ ವೇದಿಕೆಗಳು ಇನ್ನು ಮುಂದೆ ನಾವು ಕೂಡ ನೀವೆಲ್ಲ ಮಾತಾಡೋ ಅವಕಾಶ ಬರುತ್ತೆ. ಮಾತಾಡುವಾಗ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡಿದ್ರೆ ನಾವು ಇನ್ನೂ ಕೂಡ ಸಮರ್ಥವಾಗಿ ಅವ್ರ ವಿಷಯಗಳನ್ನು ಮಂಡನೆ ಮಾಡ್ಬೋದು. ಈಗಾಗಲೇ ನಮ್ಮ ಮೂಡಿಗೆರೆ ಕೂಡ 2 ಬಾರಿ ಬಂದು ಹೋಗಿದ್ದಾರೆ ಅಂತ ಹೇಳಿ ನಮ್ಮ ಹಳೆಕೋಟೆ ರಮೇಶ್ ಅಣ್ಣವ್ರು ಹೇಳ್ತಿದ್ರು. ಒಂದು ಬಾರಿ ಮನೆಯಲ್ಲೇ ಉಳಿದು ಆಗ ಒಂದೇನು ಇವರು ತೇಜಸ್ವರಿ ಇದ್ದಾಗ ಬಂದು ಹೋಗಿದ್ರು. ಇನ್ನೊಂದ್ಸರಿ ಆಶ್ರಯ ಏನು ಕಾಲೇಜ್ ಇದೆ ಅಲ್ಲಿ ಯಾವುದೊಂದು ಸಮಾರಂಭಕ್ಕೆ ಬಂದಿದ್ರು. ಹಾಗಾಗಿ ಅವರು ಮೂಡಿಗೆರೆ ನೆಲದಕ್ಕೂ ಕೂಡ ಕಾಲಿಟ್ಟು ಹೋಗಿದ್ದಾರೆ. ಇಲ್ಲಿ ಕೂಡ ಜನ ಹತ್ತಿರದಿಂದ ಬಲ್ಲವರಿದ್ದಾರೆ. ಹೀಗಾಗಿ ಅವರು ಸರಳ ಮತ್ತು ಸಜ್ಜನಿಕ ವ್ಯಕ್ತಿ ಆಗಿದ್ರು, ಯಾವುದೇ ಆಡಂಬರದ ವ್ಯಕ್ತಿ ಆಗಿರಲಿಲ್ಲ. ಹಾಗಾಗಿ ಎಲ್ಲರಿಗೂ ಕೂಡ ಮತ್ತೆ ಅವರು ಹೆಚ್ಚು ಹೊರಗಡೆ ಬಂದು ಮಾಧ್ಯಮದ ಮುಖಾಂತರ ಪತ್ರಿಕೆ ಮುಖಾಂತರ ಮಾತಾಡ್ದಾರಲ್ಲ. ಅವ್ರು ಏನಿದ್ರು ಬರವಣಿಗೆಯಲ್ಲೇ ಉತ್ತರ ಕೊಟ್ಟವರು, ಬರವಣಿಗೆಯೇ ಓದಿ ಬರವಣಿಗೆನ ತಿಳ್ಕೊಳ್ಬೇಕಾದ ವ್ಯಕ್ತಿ ನಾವು. ಹಾಗಾಗಿ ಪ್ರಚಾರಕ್ಕೆ ಆದ್ಯತೆ ಇರಲಿಲ್ಲ, ಅವರ ಲೇಖನಿ ಮಾತ್ರ ಕೆಲಸ ಮಾಡ್ತಿತ್ತು. ಅಂತಹ ಒಬ್ಬ ಸಮರ್ಥ ಕಾದಂಬರಿಕಾರ
ಟೀಕಾಕಾರ ಮತ್ತು ಒಬ್ಬ ಇತಿಹಾಸಕಾರ ಮತ್ತು ಅವರು ಏನು ಇನ್ವೆಸ್ಟಿಗೇಷನ್ ಮಾಡಿ ಬರೆದಿದ್ರಲ್ಲ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವರ ಪಟ್ಟ ಶ್ರಮ, ಅದಕ್ಕೆ ಕೊಟ್ಟಂಥ ಫೈಂಡಿಂಗ್ಸ್ಗಳು, ಅವ್ರು ಹುಡುಕಿದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಒಂದು ವಿಚಾರವನ್ನು ಮಂಡನೆ ಮಾಡುವಾಗ ನಮಗೆ ಸಮರ್ಥವಾಗಿ ಜ್ಞಾನ ಇರಬೇಕು, ಅದಕ್ಕೆ ಕೊಡೋದಕ್ಕೆ ಸಮರ್ಥ ಕಾರಣಗಳಿರಬೇಕು ಅನ್ನೋದು ಅರ್ಥಕೊಳ್ಬೇಕು. ಇನ್ನೊಮ್ಮೆ ಆ ವ್ಯಕ್ತಿ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿ ಬರಲಿ. ನಮ್ಮದೇ ಪಕ್ಕದ ಜಿಲ್ಲೆಯ ಹಾಸನ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ಇಷ್ಟು ಹೆಸರು ಮಾಡಿದಂಥ ವ್ಯಕ್ತಿ, ಆ ವ್ಯಕ್ತಿ ಹೆಸರು ಚಿರಸ್ಥಾಯಿ ಆಗಿರುತ್ತೆ. ಈ ಕನ್ನಡ ನಾಡು, ಕನ್ನಡ ಭಾಷೆ ಇರುವವರೆಗೂ ಅದು ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರ ಹೆಸರು ಚಿರಸ್ಥಾಯಿಯಾಗಿದೆ. ಈ ದಿನ ಅವತ್ತು ಎಲ್ಲರೂ ಸಾಧಾರಣ ಕನ್ನಡ ಬಲ್ಲವರೆಲ್ಲರೂ ಕೂಡ ಇವತ್ತು ಅವರನ್ನು ನೆನೆಸಿ ಅವರಿಗೆ ನಮನ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ನಾವು ನೀವೆಲ್ಲ ಸೇರಿ ಇಲ್ಲಿ ನಮಗೆ ತಿಳಿದ ರೀತಿಯಲ್ಲಿ ನಮ್ಮನ್ನು ಸಲ್ಲಿಸಿದ್ದೇವೆ. ಅವಕ್ಕೆ ಚಿರ ಶಾಂತಿ ಸಿಗಲಿ, ಅವರ ನಡೆ ನುಡಿ ನಮ್ಮೆಲ್ಲರಿಗೂ ಮಾದರಿ ಆಗಲಿ, ಅವ್ರು ಇನ್ನೊಬ್ಬೆ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿ ಬರಲಿ ಅಂತ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಎಸ್.ಎಲ್. ಭೈರಪ್ಪನವರ ಕಾದಂಬರಿಗಳ ಅಧ್ಯಯನ ಪ್ರಸ್ತುತ ಸಮಾಜಕ್ಕೆ ಅವಶ್ಯಕತೆ ಇರುವಂಥದ್ದು. ಈ ಒಂದು ನುಡಿಯ ಮುಖಾಂತರವಾಗಿ ನುಡಿನಮನವನ್ನು ಸಲ್ಲಿಸಿದಂತಹ ವಿಶಾಲ ನಾಗರಾಜ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಬಹುಶಃ ಆ ಕಾದಂಬರಿಗಳು ಮಾತ್ರ ಅಲ್ಲದೆ ಸಾಹಿತ್ಯ ಮೀಮಾಂಸೆಗಳನ್ನು ಸಹ ರಚನೆ ಮಾಡಿದಂತಹ ಮೇಧಾವಿ. ನಾನೇಕೆ ಬರೆಯುತ್ತೇನೆ ಅನ್ನುವಂಥದ್ದು, ಕಥಾ ಮತ್ತು ಕಥಾವಸ್ತು, ಇಂತಹ ಸಾಹಿತ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತಹ ಕೃತಿಗಳನ್ನು ಸಹ ಬರೆದಂತಹ ಮಹಾನ್ ಕಾದಂಬರಿಕಾರ ಎಸ್.ಎಲ್. ಭೈರಪ್ಪನವರು. ಮುಂದಿನ ನುಡಿನಮನವನ್ನು ಚಿಕ್ಕಮಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ನಿರ್ಮಲಾ ಮಂಚೇಗೌಡರು ನುಡಿನಮನವನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೆ. ಹೆಚ್ಚು ಹೇಳಲಿಕ್ಕೆ ನಾನೇನು ಇಷ್ಟಪಡಲ್ಲ. ಯಾಕಂದರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ನಮಗೆ ಕಡಿಮೆನೇ ಅಂತಲೇ ಅನಿಸುತ್ತೆ. ಎಲ್ಲ ತಿಳಿದವ್ರು ಹೇಳ್ತಾ ಇರೋ ಹಾಗೆ ಎಸ್.ಎಲ್. ಭೈರಪ್ಪನವ್ರನ್ನ ಈ ದಿನ ನಾವೇನು ನಿನ್ನೆ ಅವರ ಒಂದು ಕೊನೆಯ ಉಸಿರಿನ ಒಂದು ದಿನ ಆಯಿತು. ಈ ದಿನ ಅವರನ್ನು ಕಳ್ಕೊಂಡು ನಾವು ಒಂದು ಒಳ್ಳೆಯ ಏನು ಸಾಹಿತ್ಯದ ಕೊಂಡಿಯನ್ನು ಕಳಚ್ಕೊಂಡಿದ್ದೀವಿ ಅನ್ನೋ ಹಾಗೆ ತುಂಬ ಭಾಸವಾಗ್ತಿದೆ. ಹಾಗೆ ಅವ್ರು ಹೇಳ್ದಾಗೆ ಒಬ್ಬ ವ್ಯಕ್ತಿ ಇರುವಾಗ ಅದ್ರ ಬೆಲೆ ಗೊತ್ತಾಗೋದಿಲ್ಲ. ಅವರು ಹೋದ್ಮೇಲೆ ಅವ್ರು ಹೇಗೆ ಬದುಕಿದ್ರು, ಅವ್ರ ಜೀವನ ಶೈಲಿ ಹೇಗಿತ್ತು, ಅವರ ಬೆಳೆದು ಬಂದ ಹಾದಿಯಿಂದ ಹಿಡಿದು ಅವರ ಜೀವನ ಅಂದರೆ ಅವರು ಒಂದು ಮೇಲು ದರ್ಜೆಗೆ ಬರ್ಬೇಕಾದ್ರೆ ಅವರ ಶ್ರಮ ಹೇಗಿತ್ತು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ನಿಜವಾಗ್ಲೂ ಈಗ ಎಸ್.ಎಲ್. ಭೈರಪ್ಪರವರ ಸಾಹಿತ್ಯ ಹಾಗೂ ಅವ್ರ ಕೃತಿಗಳನ್ನ ನಾವು ನೋಡಬೇಕು. ಹಾಗೂ ಅವ್ರ ಜೀವನ ಚರಿತ್ರೆಯನ್ನು ಸಹ ಓದಬೇಕು ಅಂತ ನಾವು ತಿಳ್ಕೊಳ್ಬೋದು. ಹಾಗೆ ನಾವು ಈಗ ಏನು ಹೇಳಬೇಕಂದ್ರೆ ಅವರನ್ನು ಕಳ್ಕೊಂಡು ನಾವು ಎಲ್ಲ ಒಂಥರ ಸಾಹಿತ್ಯ ಲೋಕದಲ್ಲಿ ತಬ್ಬಲಿಗಳಾಗಿದ್ದೀವಿ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಸ್.ಎಲ್. ಭೈರಪ್ಪನವರ ನಿಧನ ಸಾಹಿತ್ಯ ಲೋಕಕ್ಕೆ ಅಪಾರವಾದಂತಹ ನಷ್ಟವನ್ನು ತಂದಿರುವಂಥದ್ದು ಅನ್ನೋ ಒಂದು ನುಡಿಯ ಮುಖಾಂತರವಾಗಿ ತಮ್ಮ ನುಡಿ ನಮನವನ್ನು ಸಲ್ಲಿಸಿದಂತಹ ನಿರ್ಮಲಾ ಮಂಚೇಗೌಡ ಇವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಮುಂದಿನ ನುಡಿ ನಮನವನ್ನು ಮೂಡಿಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಶ್ರೀಮತಿ ರೇಖಾ ರವಿರಾಜ್ ಇವರಿಂದ ನುಡಿನಮನವನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೆ. ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಪಾರವಾದಂತಹ ನಷ್ಟ ಅಂತಲೇ ಹೇಳ್ಬೋದು. ಶ್ರೀ ಎಸ್.ಎಲ್. ಭೈರಪ್ಪ ಸರ್ ಅವರು ಹಿರಿಯ ಸಾಹಿತಿಗಳು, ಕಾದಂಬರಿಕಾರರು. ಇವ್ರನ್ನ ನಾವು ಕಳ್ಕೊಂಡು ತುಂಬ ಮನಸ್ಸಿಗೆ ನೋವಾದಂತಹ ವಿಷಯ. ಈಗಾಗಲೇ ಹಿರಿಯರು ಹೇಳಿರೋ ಪ್ರಕಾರ ಅವರ ಕಾದಂಬರಿಗಳಾಗಿರ್ಬೋದು, ಸಾಹಿತ್ಯಗಳಾಗಿರ್ಬೋದು, ಅನೇಕ ಚಲನಚಿತ್ರಗಳಾಗಿ ಹೊರಹೊಮ್ಮಿದೆ. ಹಾಗೆ ಅನೇಕ ಧಾರಾವಾಹಿಗಳಾಗಿ ಸಹ ಬಂದಿರುತ್ತೆ. ಹಿರಿಯರೆಲ್ಲ ಅದನ್ನು ಗಮನಿಸಿರ್ತೀರ, ನೋಡಿರ್ತೀವಿ, ನಾವು ಸಹ ಕೇಳಿರ್ತೀವಿ. ತುಂಬ ಹೆಚ್ಚಿನದಾಗಿ ಅವ್ರ ಬಗ್ಗೆ ನಾವು ತಿಳ್ಕೊಳ್ತಿದ್ರು ಸಹ ಇನ್ಮುಂದೆನಾದರೂ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದು ನನ್ನ ಆಶಯ. ಸ್ವಲ್ಪ ಎಷ್ಟೋ ಸಾಹಿತಿಗಳು ಅಂದ ಕೂಡಲೇ ಎಸ್.ಎಲ್. ಭೈರಪ್ಪ ಅವರ ಸಾಹಿತ್ಯಗಳು, ಕಾದಂಬರಿಗಳು, ಅವ್ರು ಏನು ಬರೆದಿದ್ದಾರೆ, ಅವ್ರೇನು ಸಾಧನೆ, ಇಷ್ಟು ಮಾತ್ರ ತಿಳ್ಕೊಂಡಿರ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಒಂದು ಮಾಣಿಕ್ಯ ಕಳೆದೋದಾಗ ಮಾತ್ರ ಅವರ ಒಂದು ಬೆಲೆ ನಮಗೆ ಗೊತ್ತಾಗೋದು. ಹಾಗಾಗಿ ಮುಂದಿನ ದಿನಗಳಾದರೂ ಸಹ ಅವ್ರು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಓದಿ ಅರಿತುಕೊಂಡು ಮುಂದಿನ ಪೀಳಿಗೆಗೂ ಸಹ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ.
ಹಾಗೆ ಇವತ್ತಿನ ದಿನ SL ಭೈರಪ್ಪರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಈ ಒಂದು ಸಭೆಯನ್ನು ಆಯೋಜಿಸಿದಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಯುವ ಘಟಕ ಹಾಗೂ ಮಹಿಳಾ ಘಟಕ ಎಲ್ಲ ಪದಾಧಿಕಾರಿಗಳು, ಸಂಚಾಲಕರು, ಕಾರ್ಯದರ್ಶಿಗಳೆಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದೇ ಥರ ಅವಿನ್ TV ಸ್ವರ ಸಂಗಮ ಇವ್ರಿಗೂ ಸಹ ಧನ್ಯವಾದವನ್ನು ತಿಳಿಸ್ತೀನಿ. ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಧನ್ಯವಾದಗಳು. ನುಡಿನಮನವನ್ನು ಸಲ್ಲಿಸಿದಂತಹ ಶ್ರೀಮತಿ ರೇಖಾ ರವಿರಾಜ್ ಇವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಭೈರಪ್ಪನವರ ವಿಚಾರಧಾರೆಗಳು ಬಹಳಷ್ಟಿದ್ದಾವೆ. ಆದರೆ ಆ ವಿಚಾರಗಳು ಕೇವಲ ನಮ್ಮೊಳಗೆ ಮಾತ್ರ ಇದ್ದರೆ ಸಾಲದು, ಅದು ಸಮಾಜಕ್ಕೆ ತಿಳಿಸುವಂತಾಗಬೇಕು. ಆ ಸಮಾಜದ ವಿಚಾರವಾಗಿ ಒಂದಷ್ಟು ಅವರ ಬರವಣಿಗೆಗಳು ಯುವ ಮನಸ್ಸುಗಳನ್ನು ತಟ್ಟುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ನುಡಿನಮನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿರುವಂತಹ ಚಿಕ್ಕಮಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಸಂಚಾಲಕರಾಗಿರುವಂತಹ ಮಗಲಮಕ್ಕಿ ಗಣೇಶ್ ಇವರು ನುಡಿನಮನವನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಬೇಟೆ ಆಕಸ್ಮಿಕ, ಬೀಳ್ಕೊಡುಗೆ ಅನಿವಾರ್ಯ, ನೆನಪೊಂದೇ ಚಿರಸ್ಮರಣೀಯ ಅಂತ ಏನು ಒಂದು ಯುಕ್ತಿ ಇದೆ, ಅದಕ್ಕೆ ಸರಿಯಾಗಿ ಸುಮಾರು 94 ವರ್ಷಗಳ ಕಾಲ ಬದುಕಿ, ಅದರಲ್ಲೂ SL ಭೈರಪ್ಪನವರು ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಪರಿಚಯ ಆಗಿ ಒಂದು 20 ವರ್ಷದಲ್ಲಿ. ಅದಕ್ಕಿಂತ ಮುಂಚೆ ಸಾಹಿತ್ಯ ದಿಗ್ಗಜರೇ ಭಾಳಷ್ಟು ಜನ ಇದ್ದರು. ಕುವೆಂಪು ನಂತರದ ದಿನ ಕರ್ನಾಟಕದಲ್ಲಿ ಏನಾದರೂ ಒಂದು ಹೆಸರಿದ್ದರೆ ಅದು SL ಭೈರಪ್ಪನವರ ಹೆಸರು ಕಂಡು ಬರ್ತಾಯಿತ್ತು. ಯಾಕೆಂದರೆ ಕುವೆಂಪು ಅವರು ಇದ್ದಾಗ ಇಡೀ ರಾಜ್ಯ ಸರ್ಕಾರ, ನ್ಯಾಯಾಲಯಗಳು ಕೂಡ ಕುವೆಂಪು ಅವರ ಮಾತನ್ನು ಕೇಳುವಂಥ ಒಂದು ಸ್ಥಿತಿಗೆ ಅವತ್ತಿನ ಕಾಲದಲ್ಲಿ ಇದ್ದು, ಅದು ಇತ್ತೀಚಿನ ದಿನಗಳಲ್ಲಿ ಅದು ಇರೋದು ಕಡಿಮೆ ಆಯಿತು. ಆದರೂ ಸರ್ಕಾರವನ್ನು ಬಡಿದು ಎಬ್ಬಿಸ್ತಕ್ಕಂಥ ಕೆಲಸವನ್ನು ಕುವೆಂಪು ಅವರ ನಂತರ ಭೈರಪ್ಪನವರು ಮಾಡ್ತಾಯಿದ್ರು. ಆದರೆ ಅಂಥ ಒಂದು ಹಿರಿಯ ದಿಗ್ಗಜ ಇವತ್ತು ನಮಗೇನಾಗುತ್ತೆ ಅಂದರೆ ನಾವು ಅವ್ರ ಪುಸ್ತಕಗಳನ್ನೇ ಓದಿಲ್ಲ, ಪ್ರಯತ್ನನೇ ಪಟ್ಟಿಲ್ಲ. ಈಗ ಈ ಮೊಬೈಲ್ ಯುಗದಲ್ಲಿ ನಮಗೇನಾಗಿದೆ ಅಂದರೆ ಏನಾದ್ರು ಒಂದು ಪುಸ್ತಕ ಯಾರು ಕೊಟ್ಟರೆ, ಏನೊಂದು ಮೆಸೇಜ್ ಹಾಕಿನಿ ಅಂತಂದರೆ ಎಷ್ಟು ಬೇಗ ಮುಗೀತದ ಬೇಗ ಅಂತಲೇ ತಲೆಯಲ್ಲೇ ಹೊರತು ಹೆಚ್ಚು ಹೊತ್ತು ಓದೋಣ ಅಂತಕ್ಕಂಥ ಮನೋಭಾವ ನಮಗೆ ಇಲ್ಲ. ಹಾಗಾಗಿ ಬೇಗ ಮುಗಿಬೇಕಲ್ಲ, ಹಾಗಾಗಿ ಬೇಗ ಮುಗಿಯೋ ಪುಸ್ತಕ ಅವ್ರದ್ದು ಅಲ್ಲ. ಹಾಗಾಗಿ ಇಷ್ಟನ್ನು ಹೇಳ್ಬೋದು. ಜೊತೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಚಾರದಲ್ಲಿ ಇವ್ರನ್ನ ಯಾವಾಗಲೂ ನೆನಪು ಮಾಡ್ಕೊಳ್ಳೋಂಥದ್ದು. ಯಾಕಂದರೆ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂಥವ್ರು. ಹಾಗಾಗಿ ಇತ್ತೀಚೆಗೆ ನಾವು ನೆನಪು ಮಾಡ್ಕೊಳ್ಳೋದು ಏನಂದರೆ, ಒಂದು ವೆಲ್ಕಮಿಂಗ್ ನೇಚರ್ ಇರ್ತಕ್ಕಂಥ ಈ ಮಲೆನಾಡಿಗೆ ಎಲ್ಲ ಸಾಹಿತಿಗಳು ಬಂದು ಹೋಗ್ತಕ್ಕಂಥ ಒಂದು ಕ್ಷೇತ್ರ ಇದ್ದಿದ್ದು ತೇಜಸ್ವಿಯ ಮನೆ. ತೇಜಸ್ವಿಯರ ಜೊತೆ ಮತ್ತು ತೇಜಸ್ವಿಗಿಂತ ಮುಂಚೆನೇ ಸಾಹಿತಿಗಳಿಗೆ ಪರಿಚಯ ಆಗಿದ್ದು ಹಳೆಕೋಟೆ ರಮೇಶಣ್ಣ. ಹೀಗಾಗಿ ತೇಜಸ್ವಿ ಮನೆಗೆ ಯಾರು ಬಂದಿದ್ದಾರೆ ಅವರೆಲ್ಲ ರಮೇಶಣ್ಣನ ಮನೆಗೆ ಬಂದಿದ್ದಾರೆ. ಹಾಗಾಗಿ ಮೈಸೂರು ಮಹಾರಾಜರ ಮನೆಯಿಂದ ಹಿಡಿದು ಎಲ್ಲ ಕಡೆ ರಮೇಶಣ್ಣ ವಿಸಿಟ್ ಮಾಡಿದರೆ, ಕುವೆಂಪುರಿಗೆ ಭಾಳ ಆತ್ಮೀಯರಾಗಿದ್ದರು. ಅದ್ರ ಜೊತೆನೇ ತೇಜಸ್ವಿಯರ ಆಪ್ತರು ಕೂಡ. ಹಾಗಾಗಿ ಸುಮಾರು 50 ವರ್ಷಗಳ ಒಂದು ಸಂಬಂಧ. ಇವತ್ತು ರಾಜಕಾರಣಿಗಳ ಜೊತೆ ಕಡಿಮೆ ಇದ್ದರೂ ಕೂಡ ಸಾಹಿತಿಗಳ ಜೊತೆ ಪ್ರಭಾವಶಾಲಿ ವ್ಯಕ್ತಿಗಳ ಬಗ್ಗೆ, ಸಂಗೀತಗಾರರಿರ್ಬೋದು, ಹಾಡುಗಾರರು ಇರ್ಬೋದು, ಸ್ಪೋರ್ಟ್ಸ್ಮ್ಯಾನ್ಗಳಿರ್ಬೋದು, ಬೇರೆ ಬೇರೆ ರಂಗದಲ್ಲೂ ಕೂಡ ಅವರಿಗೆ ಭಾಳ ಪರಿಚಯ ಇರೋಂಥದ್ದು. ಚಲನಚಿತ್ರ ರಂಗದಲ್ಲೂ ಕೂಡ ರಾಜ್ಕುಮಾರನ ಜೊತೆ ರಮೇಶ್ ಅಣ್ಣ ಇದ್ದಂಥದ್ದು. ಹಾಗೆ ನಮಗೀಗ ಏನಂತಂದರೆ, ಒಬ್ರು ಯಾರು ಸಾಹಿತಿ ಬರ್ತಾರೆ ಅಂದರೆ ಎಲ್ಲಿ ಉಳಿತಾರೆ ಅನ್ನೋ ಪ್ರಶ್ನೆನೇ ಇಲ್ಲ, ಅವರು ರಮೇಶ್ ಅಣ್ಣನ ಮನೇಲಿ ಅಂತಕ್ಕಂಥದ್ದು ಒಂದು. ಹಾಗಾಗಿ ನಾವು ಭಾಳಷ್ಟು ಸಾಹಿತಿಗಳನ್ನು ನೋಡಿದ್ದು ಭಾಳ ಹತ್ತಿರದಿಂದ ರಮೇಶ್ ಅಣ್ಣವರ ಒಂದು ಕೃಪಾ ಕಟಾಕ್ಷದಿಂದ. ಹಾಗಾಗಿ ಇವತ್ತು ಸಾಮಾನ್ಯವಾಗಿ ಈ ಮೂಡಿಗೆರೆ ತಾಲೂಕಲ್ಲಿ SL ಭೈರಪ್ಪನವರ ಪುಸ್ತಕಗಳನ್ನ ಓದಿರೋಂಥದ್ದು, ಅವ್ರ ಬಗ್ಗೆ ಒಂದು ಸತ್ಯ ನಿಜನ ಮಾತಾಡೋ ತಾಕತ್ತಿರ್ತಕ್ಕಂಥದ್ದು ರಮೇಶ್ ಅಣ್ಣಗೆ ಮಾತ್ರ. ಹಾಗಾಗಿ ಅವರು ಮಾತಾಡ್ತಾರೆ. ಒಂದಷ್ಟು ವಿಚಾರನ ತಿಳ್ಕೊಳ್ಳೋಣ ಅಂತ ಹೇಳಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಈ ಒಂದು ಕಾರ್ಯಕ್ರಮವನ್ನು
ಆರ್ಗನೈಸ್ ಮಾಡ್ತೀವಿ, ಅದು ಭಾಳಷ್ಟು ಜನಕ್ಕೆ ತಲುಪ್ತದೆ, ಅದು ಯುವ ಮನಸ್ಸುಗಳಿಗೆ ಅಂತ ನಮ್ಮ ಯುವ ಘಟಕದ ಅಧ್ಯಕ್ಷರು ಚಂದ್ರು ಒಡೆಯರ್ ಅವರು ಮಾತನ್ನು ಕೇಳಿದಾಗ ಆಯಿತು ಅಂತೇಳಿ ಒಪ್ಪಿ ನಾವು ಕೂಡ ಸಮ್ಮತಿಯನ್ನು ಕೊಟ್ಟಿದ್ವಿ. ಅದ್ರ ಜೊತೆಗೆ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಎಲ್ಲರೂ ಕೂಡ ಕೇಳಿದರು, ನಾವು ಬರ್ತೀವಿ ಅಂತ. ತುಂಬ ಖುಷಿಯಾಯಿತು. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಏನು ಹೇಳ್ತಾರೆ. ಹಾಗಾಗಿ ಆ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದರೆ ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಬೆಳೆದು ಹೆಮ್ಮರಾಗಿದೆ. ಅದು ಒಂದು ದೊಡ್ಡ ಸಮುದ್ರ, ಅದನ್ನು ಯಾರು ಏನೂ ಮಾಡೋಕ್ಕಾಗಲ್ಲ. ಆದರೆ ಏನು ಶಾಲಾಕ್ಕೆ ಬಂದಿದ್ದೀವಿ ಕುತ್ತಿಗೆಗೆ, ಅದು ಸ್ವಲ್ಪ ಒಂದು ತಾಕತ್ತದು. ಆ ತಾಕತ್ತು ಶಾಲ್ ತೆಗೆದ ಮೇಲೆ ಇರಬೇಕು, ಹಾಕಿದಾಗಲೂ ಇರಬೇಕು. ಹಾಗಾಗಿ ಕನ್ನಡ ಶಾಲ್ ಹಾಕಿದಾಗಿರ್ತಕ್ಕಂಥ ತಾಕತ್ತು, ಕನ್ನಡದ ಭಾವನೆ, ಕನ್ನಡದ ಭಾಷೆ ಬಗ್ಗೆ ಗೌರವ ಇರಲಿ. SL ಭೈರಪ್ಪನಂಥವ್ರು ಇನ್ನೂ ಹುಟ್ಟಿ ಬರಲಿ ಅಂತ ಹೇಳ್ತಾ, ಮತ್ತು ನಾನು ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಬುದ್ಧ ಬಸವಣ್ಣನಾದಿಯಾಗಿ ಕುವೆಂಪು ತೇಜಸ್ವಿ ತನಕ ಮಾತಾಡ್ತೀವಿ ಹೊರತು ಅಂಥ ಮಹಾನುಭಾವರು ಇನ್ನು ಬರಲ್ಲ, ಇನ್ನು ಹುಟ್ಟಿ ಬರಲ್ಲ. ಯೇಸು ಕ್ರಿಸ್ತ ಮಹಮ್ಮದ್ ಪೈಗಂಬರೇ ಇರ್ಬೋದು, ಇನ್ನು ಹುಟ್ಟಿ ಬರೋದು ನೀವು ಸಾಧ್ಯ ಇಲ್ಲ. ಹಾಗಾಗಿ ಇನ್ನು ನಾವು ಅವ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಒಂದೋ ಭಾಷಣ ಕೇಳಬೇಕು, ಒಂದೋ ಪುಸ್ತಕ ಓದಬೇಕು. ಇವೆರಡು ಪುಸ್ತಕಗಳು ದೊಡ್ಡದಿದ್ರೆ ಓದೋದು ಕಷ್ಟ. ಆಗಲಿ ನಿಮಗೆ ಎಷ್ಟು ಸಾಧ್ಯ ಅಷ್ಟು ಪುಸ್ತಕಗಳನ್ನು ಓದಿರೆ ಒಂದಷ್ಟು ಜ್ಞಾನವನ್ನು ಇಂಪ್ರೂವ್ ಮಾಡ್ಕೊಬೋದು. ಫೇರ್ ಆ್ಯಂಡ್ ಲವ್ಲಿ ಹೆಚ್ಚಿದರೆ, ನಾನು 30 ವರ್ಷದಿಂದ ಹಚ್ತಾ ಇದ್ದೀನಿ, ಏನು ಬೆಳಗಾಗಿಲ್ಲ. ಆದರೆ ಒಂದು ಫೇರ್ ಆ್ಯಂಡ್ ಲವ್ಲಿಗೆ 65-70 ರೂಪಾಯಿ ಅಂದರೆ ತೇಜಸ್ವಿದು ಒಂದು ಪುಸ್ತಕ ತಗೊಬೋದು. ಹಾಗೆ ಪುಸ್ತಕನ ಓದಿ ಫೇರ್ ಆ್ಯಂಡ್ ಲವ್ಲಿ ಕವರ್ನ ಟೇಬಲ್ ಮೇಲೆ ಇಡೋ ಬದಲು ಈ ಪುಸ್ತಕನೇ ಅಲ್ಲಿ ಇಟ್ಟರೆ ನಾವಿಲ್ಲದೆ ಇದ್ದರೂ ಸಾವಿರಾರು ಜನ ಮುಂದಿನ ದಿನಗಳಲ್ಲಿ ಓದೋಂಥ ಒಂದು ಅವಕಾಶ ಆಗುತ್ತೆ ಅಂತ ಮಹಿಳೆಯರಲ್ಲಿ ವಿನಂತಿ ಮಾಡ್ಕೊಂತ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತು ಇಂಥ ಮಹಾನ್ ವ್ಯಕ್ತಿಯ ಬಗ್ಗೆ ಮಾತಾಡಿ ಅಂತ ಹೇಳಿ ನನ್ನ ಗೌರವವನ್ನು ಹೆಚ್ಚಿದ್ದಕ್ಕಾಗಿ ತಮಗೆಲ್ಲ ವಂಚಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ನುಡಿನಮನವನ್ನು ಸಲ್ಲಿಸಿದಂತಹ ಮಗಲಮಕ್ಕಿ ಗಣೇಶ್ ಇವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ನುಡಿನಮನವನ್ನು ಚಿಕ್ಕಮಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಬಕ್ಕಿ ಮಂಜುನಾಥ್ ಇವರು ನುಡಿನಮನವನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾರೆ. ಈ ನಾಡು ಕಂಡಂತಹ ಒಬ್ಬ ಹಿರಿಯ ಸಾಹಿತಿಗಳು, ಸುಮಾರು 94 ವರ್ಷ ಬದುಕಿ, ಬಹುಶಃ ಇನ್ನು 6 ವರ್ಷ ಬದುಕಿದ್ರೆ ಶತಾಯುಷಿಯಾಗರು. ಅಂತಹ ಒಬ್ಬ ನೇರ ನುಡಿಯ ಸಾಹಿತಿ SL ಭೈರಪ್ಪನವರ ಅಗಲಿಕೆ ಅತ್ಯಂತ ಈ ನಾಡಿಗೆ ಹಾಗೆಯೇ ಸಾಹಿತ್ಯ ಕ್ಷೇತ್ರಕ್ಕೆ ತಂದಿರತಕ್ಕಂಥದ್ದು ನಾನು ನೆನಪಿಸ್ಕೊಳ್ತಾ, ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ತು ಯುವ ಘಟಕ ಮೂಡಿಗೆರೆ ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕಕ್ಕೆ ಇಂಥ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ರೂಪಿಸಿದ್ದಕ್ಕಾಗಿ ನಿಮಗೆ ವಿಶೇಷವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಬಹುಶಃ ಸಮಕಾಲೀನ ಸಾಹಿತ್ಯ ಕ್ಷೇತ್ರವನ್ನು ನಾವು ಅವಲೋಕನ ಮಾಡಿದಾಗ ನಮಗೆ ನವೋದಯ ಹಾಗೆಯೇ ನವ್ಯ, ಬಂಡಾಯ, ದಲಿತ ಸಾಹಿತ್ಯ ಇವೆಲ್ಲ ಪ್ರಕಾರಗಳನ್ನ ನಾವು ನೋಡ್ಬೋದು. ಆದರೆ ಇವು ಯಾವ 4 ನಾವು ಹೇಳಿದ್ವಿ, ಆ ಯಾವುದ್ರಲ್ಲೂ ಕೂಡ SL ಭೈರಪ್ಪನವ್ರು ಕಾಣಿಸ್ಕೊಳ್ಳಲ್ಲ. ಯಾಕಂತೇಳಿದ್ರೆ ಇವರೇ ಒಂಥರ ನೀವೆಲ್ಲ ಮಾತಾಡ್ದಂಗೆ ಸಾಕಷ್ಟು ವಿಮರ್ಶೆಗೆ, ಸಾಕಷ್ಟು ವಿವಾದಕ್ಕೆ ಎಡೆಮಾಡಿಕೊಟ್ಟಂಥ ಸಾಹಿತಿ. ಯಾಕಂತೇಳಿದ್ರೆ ಸಮಾಜದಲ್ಲಿ ಹಾಗೇನೆ ಯಾರು ನೇರವಾಗಿ ಯಾವುದೇ ಕಲ್ಪನೆ ಇಲ್ಲದೆ ಮಾತನಾಡ್ತಾನೆ, ಯಾವುದೇ ಒಂದು ವಸ್ತುವಿನ ಒಂದು ಕಲ್ಪನೆನ ಆಧಾರವಾಗಿ ಇಟ್ಕೊಳ್ತಾನೆ ಮಾತಾಡ್ತಾರೆ, ಅವರು ಹೆಚ್ಚು ವಿಮರ್ಶೆಗೆ ಒಳಪಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಹೆಚ್ಚು ವಿಮರ್ಶೆಗೆ ಒಳಪಟ್ಟಂತಹ ಒಬ್ಬ ಅದ್ಭುತ ಸಾಹಿತಿ ಅಂದರೆ ತಪ್ಪಾಗಲಾರ್ದು. ಈಗಾಗಲೇ ನೀವೆಲ್ಲ ಹೇಳಿದಾಗೆ ಬಹುಶಃ ಪದ್ಮಭೂಷಣ ಆಗಿರ್ಬೋದು, ಪದ್ಮಶ್ರೀ ಆಗಿರ್ಬೋದು, ಅಥವಾ ವಿಶೇಷವಾಗಿ ಸರಸ್ವತಿ ಸಮ್ಮಾನ್ ಅಂತಹ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಬಂದಿದ್ರು ಕೂಡ ಅವೆಲ್ಲೂ ಕೂಡ ದೊಡ್ಡ ರೀತಿಯಲ್ಲಿ ಬಿಂಬಿಸಿಕೊಳ್ಳಲಾರದಂಥ ಒಂದು ಅದ್ಭುತವಾದಂಥ ವ್ಯಕ್ತಿತ್ವ. ಸೊ ಹಾಗಾಗಿ ಇಂಥ ವ್ಯಕ್ತಿತ್ವವನ್ನು ಕಳ್ಕೊಂಡಿರ್ತಕ್ಕಂಥದ್ದು ಬಹುಶಃ ಈ ನಾಡಿಗೆ, ಈ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದಂಥ ನಷ್ಟ ಅಂತ ಭಾವಿಸಿ, ಬಹುಶಃ ಅವರ ಅಕಾಲಿಕ ಏನು ಮರಣ ಇವತ್ತೇನು ಆಗಿದೆ, ನಿನ್ನೆ ಆಗಿದೆ. ಹಾಗಾಗಿ ಆ ಇಡೀ ಕುಟುಂಬಕ್ಕೆ, ಸಾಹಿತ್ಯ ಕ್ಷೇತ್ರಕ್ಕೆ, ಸಾಹಿತ್ಯ ಮನಸ್ಸುಗಳಿಗೆ ಅವರ ನಿಧನ ಒಂದು ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೂ ಕೂಡ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪರಿಷತ್ತಿಗೆ ನಾನು ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಬಕ್ಕಿ ಮಂಜುನಾಥ್ ಇವರಿಗೆ ಧನ್ಯವಾದಗಳು. ಇಲ್ಲಿವರೆಗೆ ನಾವೇನು ಮಾತಾಡಿದ್ವಿ ನಾವು ಇನ್ನೊಬ್ಬರಿಂದ ಕೇಳಿ ಪುಸ್ತಕಗಳನ್ನು ಓದಿ ತಿಳ್ಕೊಂಡು ಮಾತಾಡಿರುವಂಥದ್ದು. ಹಾಗಾಗಿ ಅವರ ಜೊತೆಗೆ ಒಂದಷ್ಟು ದಿನಗಳ ಕಾಲನಾದರೂ ಮುಖತಃ ಭೇಟಿಯಾಗುವುದರ ಮುಖಾಂತರ ಅವರ ಒಡನಾಟವನ್ನು ಇಟ್ಕೊಂಡಂಥವರು ನಮ್ಮ ಹಳೆಕೋಟೆ ರಮೇಶ್ ಅವರು.
ಮೂಡಿಗೆರೆ ಭಾಗದ ಮಲೆನಾಡ ಸಾಹಿತಿ ಆದಂತಹ ಹಳೆಕೋಟೆ ರಮೇಶ್ ಅವರು ನುಡಿನಮನವನ್ನ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ಆತ್ಮೀಯ ಮಹಿಳಾ ಕನ್ನಡ ಯುವ ಘಟಕ, ಸಾಹಿತ್ಯ ಸಮ್ಮೇಳನದ ಎಲ್ಲ ಘಟಕಗಳು ಹಾಗೂ ಅವಿನ್ ಸ್ವರ ಸಂಗಮ ಮತ್ತು ಅವಿನ್ ಟಿವಿ ಎಲ್ಲ ನಾನು ವಂದನೆಗಳನ್ನ ತಿಳಿಸ್ತಾ, ಈಗಾಗಲೇ ಅಲ್ಲಿ ಭಾಷಣ ಮಾಡಿ ಬಂದಿದ್ದೀನಿ, ಅದನ್ನೇ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆ ಎಲ್ಲ ಇದ್ದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಮತ್ತೆ ಮತ್ತೆ ಮಾತಾಡಲಿಕ್ಕೆ ಅಷ್ಟು ಆಯ್ತು. ನಮ್ಮೆಲ್ಲ ಹೇಳ್ತಾ ಇರೋದು ಅದನ್ನೇ ಮಾತಾಡಬೇಕಾಗತ್ತೆ. ನಿಜವಾಗಿಯೂ ನಮ್ಮ ಎಸ್.ಎಲ್. ಭೈರಪ್ಪನವರು ನಮ್ಮ ಕನ್ನಡ ಸಾಹಿತ್ಯದ ಹೆಗ್ಗಂಬ. ಈಗ ಯಾರು 8 ರತ್ನಗಳಿದ್ವು, ಆ 8 ರತ್ನಗಳಿಗಿಂತ ಕುವೆಂಪು, ಮಾಸ್ತಿ, ಗೋಕಾಕು, ಶಿವರಾಮ್ ಕಾರಂತರು ಆದ್ಮೇಲೆ ಇವರೇ ಆ ಸಾಲಿಗೆ ಸೇರಬೇಕು. ಆದರೆ ಎಲ್ಲ ರಾಜಕೀಯ ಒತ್ತಡಗಳಿಂದ ಇವರು ಮುಂದಕ್ಕೆ ಹೋಗ್ಬಿಟ್ರು. ಅದರ ಮುಂದೆ ಇವ್ರ ಮಧ್ಯೆ ಬಂದರು ಯಾರು, ನಮ್ಮ ಕಂಬಾರ, ಗಿರೀಶ್ ಕಾರ್ನಾಡು, ಅನಂತಮೂರ್ತಿ. ಇವರು ಬಂದರೂ ಬೇಜಾರಿಲ್ಲ. ಅದು ನಮ್ಮ ಸಾಹಿತ್ಯ ಪರಿಷತ್ತಿಗೆ ಬಂದಿರೋದು, ಕನ್ನಡ ಸಾಹಿತ್ಯಕ್ಕೆ ಬಂದಿರೋ ಜ್ಞಾನಪೀಠ. ಅದನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತೀವಿ, ಅದಕ್ಕೆ ಟೀಕೆ ಟಿಪ್ಪಣಿ ಇಲ್ಲ. ಆದರೆ ಇವರು ಒಂದು ರತ್ನ, ಇವರು ಹೇಳಿದಾಗೆಲ್ಲ ಹೇಳಿದಿರಿ. ಇವರ ಕಾದಂಬರಿಗಳು ಏನು ದಪ್ಪು ಕನ್ಬೇಡ, ನೀವು ಹಿಡ್ಕೊಂಡ್ರೆ ಓದಿಸ್ಬಿಡ್ತದ್ದು. ಅದೇನು ದಪ್ಪಕ್ಕೆ ಅಂದರೆ ಮೇಡಮ್ ಹೇಳಂಗೆ ಬೆಳಗ್ಗೆ ಓದಿರಿ 30 ಪಟ್ಟು ಜಾರಿ ಬಿಡ್ತದೆ, ಸರಿ 30 ಪಟ್ಟು ಹೋಗ್ಬಿಡ್ತದೆ, ಅದೇ ಆಟೋಮೆಟಿಕ್ಕಾಗಿ ಹೋಗ್ತದೆ. ಇಂಥ ಸಾಹಿತ್ಯ ಬರೋದ್ರಲ್ಲಿ ಕುವೆಂಪು ಮತ್ತು ತೇಜಸ್ವಿ ಬಿಟ್ಟರೆ ಇವರೇ ಅಂತ ನಂಗೆ ಅನಿಸ್ತದೆ. ಬುಕ್ ಹಿಡಿದ್ರೆ ನಿಲ್ಸಕ್ಕೆ ಮನಸ್ಸು ಬರೋಲ್ಲ. ತೇಜಸ್ವಿ ಅವ್ರದ್ದು ಅಷ್ಟೇ, ಅವೆಲ್ಲ ನೈಜ. ಇದು ಅವೆಲ್ಲ ಬರೆದ ಘಟನೆಗಳಾಗಲಿ ನೈಜ ಘಟನೆಗಳು ನಮ್ಮ ಮಧ್ಯೆ ನಡೀತಕ್ಕಂಥದ್ದು. ಆ ಥರದ ಸಾಲಿಗೆ ಸೇರ್ತಕ್ಕಂಥವ್ರು ಎಸ್.ಎಲ್. ಭೈರಪ್ಪರು. ತುಂಬ ಬಡತನದಲ್ಲಿ ಹುಟ್ಟಿದ್ರು, ಬಡತನದಲ್ಲಿ ಓದಿದ್ರು. ಪ್ರತಿಭೆ ಯಾರು ಸೊತ್ತಲ್ಲ ನೋಡಿ, ಪ್ರತಿಭೆ ಯಾರ್ದು ಸೊತ್ತಲ್ಲ, ಎಲ್ಲರೂ ಸೊತ್ತು. ಅಲ್ಲಿ ಓದಿದ್ರು, ಕಷ್ಟಪಟ್ಟೆಲ್ಲ ಗ್ರಾಮೀಣ ಪ್ರದೇಶದಲ್ಲೇ ಎಜುಕೇಷನ್ ಮಾಡಿದರು. MA ಚಿನ್ನದ ಪದಕವನ್ನು ಪಡೆದರು. ಹುಬ್ಬಳ್ಳಿ, ಗುಜರಾತು, ಬೆಳಗಾಮು, ಡೆಲ್ಲಿದೆಲ್ಲ ಕೆಲಸ ಮಾಡಿದರು. ಕಡೆ ಬೆಂಗಳೂರಲ್ಲಿ ಕೆಲಸ ಮಾಡಿದರು, ಕೆಲವು ಮೈಸೂರಲ್ಲಿ ಕೆಲಸ ಮಾಡಿದರು. ಹೀಗೆಲ್ಲ ಮಾಡಿ ಸಾಹಿತ್ಯದ ನಂಟು ಬೆಳೆಸ್ಕೊಂಡು ಪ್ರಥಮವಾಗಿ ಬುಕ್ ಬರೆದ್ರು. ಬುಕ್ 61 ಅಂತ ಕಾಣುತ್ತೆ, ಅದು ಸ್ವಲ್ಪ ನೆನಪು ಬರಲ್ಲ, 61 ಅಂತ ಕಾಣುತ್ತೆ. ಫಸ್ಟ್ ಬರೆದಿದ್ದೇನೆ ಅವ್ರ ಬುಕ್ಕು ಧರ್ಮಶ್ರೀ. ಚೆನ್ನಾಗಿ ಓದಿ ಮೇಡಮ್, ಎಲ್ಲ ಮನೆ ಇಟ್ಕೊಳ್ಳಿ, ಚೆನ್ನಾಗಿ ಓದಿ. ಧರ್ಮಶ್ರೀ ತುಂಬ ಚೆನ್ನಾಗಿದೆ. ಧರ್ಮಶ್ರೀಯಿಂದ ಹಿಡಿದು ಮೊನ್ನೆ ಬರೆದ ಇದು ಹೇಳಿದ್ನಲ್ಲ, ಇದು ಯಾನ, ನೀವು ಹೇಳಿದ್ರೆ ಮೇಡಮ್ ಉತ್ತರಾಖಂಡ, ಅದರಿಂದ ಯಾನ ಅಲ್ಲ, ಕರೆಕ್ಟ್, ಅದು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಅದೇ ಉತ್ತರಾಖಂಡದವರೆಗೂ ಕೂಡ 40 ವರ್ಷಗಳಲ್ಲಿ ಬರೆದಿರೋದು 20 ಬುಕ್. ಅವರು 40 years ತಗೊಂಡಿದ್ದಾರೆ, 22 ಬುಕ್ ಬರೀಲಿಕ್ಕೆ. ಮಧ್ಯೆ ಬೇರೆ ಬರೆದಿದೆ, ಅದಲ್ಲ ಇಂಥ ವರ್ಡ್ ಅಂಥದ್ದು. ತಬ್ಬಲಿ ನೀನಾದ ಮಗನೇ ಎಷ್ಟು ಆಗಿದೆ ಅಂದರೆ 14 ಭಾಷೆಗಳಿಗೆ ಒಂದು ಕನ್ನಡ ಕಾದಂಬರಿ ಅನುವಾದ ಆಗೋದು ಬೆಸ್ಟು. ಈ ಥರ ಎಸ್.ಎಲ್. ಭೈರಪ್ಪ ಬರೆದಂಥ ಕಾದಂಬರಿಗಳು ಅನುವಾದ ಆದಾಗೆ ಬೇರೆ ಕವಿಗಳು ಯಾರದೂ ಆಗಿಲ್ಲ. ಅಂಥ ಒಂದು ಪ್ರತಿಭಾ ಅಂತ ಮ್ಯಾಟ್ರದಲ್ಲಿ ಇರ್ತಕ್ಕಂಥ ವಿಷಯ. ಅವರು ಮೂಡಿಗೆರೆಗೆ 2 ಸಾರಿ ಬಂದಿದ್ದಾರೆ. ಒಂದು ಸಾರಿ ನಮ್ಮ ಸಮಾರಂಭಕ್ಕೆ, ಸಾಹಿತ್ಯ ಪರಿಷತ್ತಿನ ಸಮಾರಂಭಕ್ಕೆ, ಇನ್ನೊಂದು ಆಶ್ರಯ ಶಿಕ್ಷಣ ಸಂಸ್ಥೆ ಸಮಾರಂಭಕ್ಕೆ ಮೋಟಮ್ನವ್ರು ಕರೆಸಿದ್ರು. ಆಶ್ರಯ ಶಿಕ್ಷಣ ಸಂಸ್ಥೆಯವರು ಒಂದು ಸಮಾರಂಭ ಮಾಡಿದರು. ಆಗ ಅಲ್ಲಿ ಅವರು ಕೂಡ ನನಗೊಂದು ಹಾರ ಹಾಕಿ ಶಾಲೆಗೆ ಆಶೀರ್ವಾದ ಮಾಡಿದ್ರು. ಅದೇ ನನ್ನ ರಕ್ಷಣೆ ಮಾಡಿದೆ ಅನ್ನೋಕ್ಕೆ ಒಂದು ಹೆಮ್ಮೆ ಆಗ್ತದೆ. ಆಗ ಮೋಟಮ್ಮನಿಗೂ ಅವರು ಹೇಳಿದರು. ಆಗ ಮೋಟಮ್ಮನಿಗೆ ಒಂದು ಪ್ರಸಿದ್ಧಿ ಬೇರೆ ಬಂದಿತ್ತು, ಅತ್ಯುತ್ತಮ ವಿಧಾನಸೌಧ ಶಾಸಕಿ ಅಂತ ಒಂದು ಬಂದಿತ್ತು ಮೋಟಮ್ಮನವರಿಗೆ. ಆ ಒಂದು ಇದಕ್ಕಾಗಿ ಅಲ್ಲಿ ಅವರಿಗೂ ಒಂದು ಗುರುಸಿ ಅವ್ರ ಬಗ್ಗೆ 2 ಒಳ್ಳೆ ಮಾತಾಡಿದರು ಆಶ್ರಯ ಶಿಕ್ಷಣ ಸಂಸ್ಥೆಯಲ್ಲಿ. ನಾನು ಮೂಡಿಗೆರೆ ಕರೆಯೋಕ್ಕೆ ಹೋದಾಗ ಒಬ್ಬನೇ ಹೋಗಿದ್ದೆ ಬೆಂಗಳೂರು ಮನೆಗೆ. ಅವ್ರು ಏನೋ ತಿಳ್ಕೊಂಡ್ರು ಗೊತ್ತಿಲ್ಲ, ಸಡನ್ ಆಗಿ ಬನ್ನಿ ಒಬ್ಬ ಅಂತ ಇವನು ಹುಡುಗ ಯಾರೋ ಬಂದಾನೆ, ಹೆಂಗೆ ಫಂಕ್ಷನ್ ಮಾಡ್ತಾನೋ ಏನೋ, ನಲ್ಲಿ ತೇಜಸ್ವಿ ನಾವೆಲ್ಲ ಇದ್ದೀವಿ ಬನ್ನಿ ಅಂತ. ಆದರೂ ಅವ್ರಿಗೆ ನಂಬಿಕೆ ಬರಲಿಲ್ಲ. ಆಮೇಲೆ ನಾನು ಮತ್ತೆ ಏನು ಮಾಡಿದೆ, ತೇಜಸ್ವಿ ಫೋನ್ ಮಾಡಲಿಲ್ಲ. ಅವ್ರ ಬಾಬಾ ಚಿದಾನಂದ ಮೂರ್ತಿ ಅಂತ ಇದ್ದಾರೆ, ವೈಸ್ ಚಾನ್ಸಲರು ಕನ್ನಡದ ಚಿದಾನಂದ ಮೂರ್ತಿ, ಅವ್ರ ಕೈಲಿ ಅವ್ರಿಗೆ ಫೋನ್ ಕೊಟ್ಟೆ, ಸರ್ ಹೇ ಅಂತ. ಆಗ ಅವರು ಹೆಸರು ಸರ್ ಇವರು ಭಾರಿ ಒಳ್ಳೆ ಜನ, ಸಮಾರಂಭ ಚೆನ್ನಾಗಿ ಯಶಸ್ವಿ ಮಾಡ್ತಾರೆ, ನೀವೇನೂ ಚಿಂತೆ ಮಾಡ್ಕೋಬೇಡಿ, ಎಲ್ಲ ವ್ಯವಸ್ಥೆ ಅವ್ರು ಮಾಡ್ತಾರೆ, ನೀವು ಹೋಗಿ ಅಂತ ಹೇಳಿದರು. ಆ ಒಂದು ನಂಬಿಕೆಯಲ್ಲಿ ಇವ್ರಿಗೆ ಬಂದರು. ಆಗ ಹೋಗ್ತಾ ಕೈ ಮುಗಿದು ಹೇಳಿದ್ರು, ರಮೇಶ್ ನಾನು ಏನೋ ತಿಳ್ಕೊಂಡಿದ್ದೆ, ನಿಜವಾಗ್ಲೂ ಚೆನ್ನಾಗಿ ಆರ್ಗನೈಸ್ ಮಾಡಿದ್ವಿ ಅಂತಿದ್ರು. ಆಗ ಗಣೇಶ ಸಿಕ್ಕಲಿಲ್ಲ ನನಗೆ, JCRಲ್ಲೇ ಮಾಡಿದ್ದು 20 ವರ್ಷ ಹಿಂದಿನ ಮಾತು. ಆ ಥರ ಒಬ್ಬ ವ್ಯಕ್ತಿ. ನಾವು ಅವರ ಕಾದಂಬರಿಗಳು ಓದಿರುವುದರ ಮುಖಾಂತರ ಅವ್ರನ್ನ ಗಟ್ಟಿಗಿಸ್ಬೋದು. ಯಾಕೆ ಹಿಂದೆ ನಾವೆಲ್ಲ ಓದಿದ್ದೀವಿ ಮೇಡಮ್, ಚೆನ್ನಾಗಿ ಹೇಳಿದ್ದೀನಿ. ನೈಜ ಘಟನೆ ಕದ್ದು ಓದೋದು ನಾನು 10th ಶುರು ಮಾಡಿಬಿಟ್ಟಿದ್ದೀನಿ. 10ನೇ ಕ್ಲಾಸಲ್ಲಿ ಫಸ್ಟ್ ಓದಿರೋದು ಇವ್ರದೇ ಕಾದಂಬರಿ. ಆಮೇಲೆ ಒಂದೂ ಬಿಟ್ಟಿಲ್ಲ, 20 ಓದಿದ್ದೀನಿ, ಎಲ್ಲ ಓದಾಯಿತು. ಹಂಗೆ ಓದೋದಲ್ಲ, ಅದು ಓದಿಸ್ತದೆ. ಮನೇಲಿ ತಗೊಳ್ಳಿ ಇಟ್ಕೊಂಡು ನಾನು ಹೇಳಿದೆ ನನ್ನ ಮೇಡಮ್ಗೆ, ಹೋಗಿ ಸ್ವಪ್ನ ಬುಕ್ ಹೌಸ್ಗೆ ಹೋಗಿ, ಅಲ್ಲಿ ಎಲ್ಲರದ್ದು ಸಪ್ರೇಟ್ ಇದೆ. ಕುವೆಂಪು ಅವರು ಜ್ಞಾನಪೀಠ ಪ್ರಶಸ್ತಿ ಪಡ್ತಾರದು, ಭೈರಪ್ಪನವ್ರದ್ದು, ನಿಮ್ಗೆ ಯಾವ್ಯಾವ ಥರದ್ದು ಬುಕ್ ಬೇಕಾದ್ರೆ ಹಾಸನದಲ್ಲೇ ಇದೆ. ಈಗ ಹಾಸನ ಇದೆ, ಶಿವಮೊಗ್ಗ ಇದೆ, ಮಂಗಳೂರು ಇದೆ, ಮೈಸೂರು ಇದೆ, ಬೆಂಗಳೂರು ಇದೆ, ಹುಬ್ಬಳ್ಳಿ ಇದೆ, ಬಳ್ಳಾರಿ ಇದೆ.
ತುಂಬ ಮಾಡಿದ್ದಾರೆ. ನೀವು ಹಾಸನಕ್ಕೆ ಹೋದಾಗ ಒಂದು ಬರ್ತಂದು ಚಿನ್ನಂಗಡಿಗೆ ಹೋಗಿ ಭೇಟಿ ಮಾಡ್ದಂಗೆ ಅದಕ್ಕೊಂದು ಮಾಡಿ, ಅಲ್ಲಿ ಎಲ್ಲ ಥರದ ಬುಕ್ ಸಿಗ್ತದೆ, ಮನೇಲಿ ಇಟ್ಕೊಂಡು ಓದಿ ಅಂತ ಹೇಳ್ತಾ. ಯಾಕೆಂದರೆ ಈಗ ಇನ್ನೊಂದು ನನಗೆ ಹೆಮ್ಮೆ ಅಂದರೆ, ನಾನು ಬರೆದ 20ನೇ ಪುಸ್ತಕ ರಸ ಋಷಿ ಕುವೆಂಪು ಅಂತ, ಆ ಬುಕ್ಕನ್ನು 2014ರಲ್ಲಿ ಅಮೇರಿಕಾದ ಕ್ಯಾಲಿಫೋರ್ನಿಯಾ ರಾಜ್ಯದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದ 8ನೇ ವಿಶ್ವ ಕನ್ನಡ ಸಮ್ಮೇಳನದ ಉದ್ಘಾಟನೆ ಇವರೇ ಮಾಡಿದ್ದು. ಅದ್ರ ಪಕ್ಕ ನಾನು ಕೂತಿದ್ದೀನಿ, ನಾನು ಬುಕ್ ಬಿಡುಗಡೆ ಮಾಡಿರೋ, ಅದಕ್ಕಿಂತ ನನಗೆ ಹೆಮ್ಮೆ ಭಾಗ್ಯ ಇಲ್ಲ. ಅವೇ ನಮ್ಮನ್ನೆಲ್ಲ ಸಾಕಿರೋದು ಇಂಥ ಹಿರಿಯ ಸಾಹಿತಿಗಳನ್ನ. ಇವಾಗ ಗಣೇಶ ಹೇಳಂಗೆ ನಾವು ಯಾರು ರಾಜಕಾರಣದಲ್ಲಿ ಕರೆಸೋದಿಲ್ಲ, ಯಾರನ್ನೂ ಸ್ವಾಮಿಗಳನ್ನ ಏನೂ ಕರೆಸಲ್ಲ, ನಾವು ಕರೆಸೋದೇ ಸಾಹಿತಿಗಳನ್ನ. ಯಾರೇ ಸಾಹಿತಿಗಳಾಗಲಿ, ಆ ಸಾಹಿತಿಗಳು ನಮ್ಮ ಮನೆಗೆ ಬಂದು ಹೋಗಿದೆ ಅಂದರೆ ನಮಗೊಂದು ಇಷ್ಟು ಒಂದು ಶಕ್ತಿ ಬಂದಿರೋ ಅಂತ ಹೇಳ್ತಾ, ಸಾಹಿತಿಗಳನ್ನ ಗೌರವಿಸೋಣ, ಸಾಹಿತಿಗಳನ್ನ ನೆನೆಯೋಣ ಅಂತ ಹೇಳ್ತಾ, ಈ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತಿಗೆ ಇತ್ತೀಚೆಗೆ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸಾಹಿತಿಗಳನ್ನು ಗೌರವಿಸುವುದರ ಮುಖಾಂತರವಾಗಿ ಅವರು ರಚಿಸಿದಂತಹ ಕಾದಂಬರಿಗಳು, ಸಾಹಿತ್ಯವನ್ನು ಓದುವುದರ ಮೂಲಕ ಅದರಲ್ಲಿರುವಂತಹ ಅಂಶಗಳನ್ನು, ಒಂದಷ್ಟು ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಸ್ವಾಸ್ಥ್ಯ ಸಮಾಜದ ಪರಿಕಲ್ಪನೆ ನಾವು ಮುನ್ನಡೆದಂತ ಆಗ್ತದೆ ಅನ್ನೋ ಒಂದು ನುಡಿಗಳ ಮುಖಾಂತರವಾಗಿ ನುಡಿನಮನವನ್ನು ಸಲ್ಲಿಸಿದಂತಹ ಹಳೆಕೋಟೆ ರಮೇಶ್ ಇವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ನುಡಿನಮನವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಬಣಕಲ್ ಹೋಬಳಿ ಘಟಕದ ಅಧ್ಯಕ್ಷರಾದಂತಹ ಬೆಟಗೆರೆ ಲೋಕೇಶ್ ಅವರು ನುಡಿನಮನವನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತು ಕರ್ನಾಟಕ ಭಾಳ ದೊಡ್ಡ ಮೇರು ಸಾಹಿತ್ಯವನ್ನು ಕಳೆದುಕೊಂಡು ಸಾಹಿತ್ಯ ಲೋಕಕ್ಕೆ ತುಂಬಲಾಗದ ಒಂದು ನಷ್ಟ ಆಗಿದೆ. ಬಹುಶಃ ಏನು ಸಾಹಿತಿಗಳಿಗೆ ಮತ್ತು ಬರಹಗಾರರಿಗೆ, ಓದುಗಾರರಿಗೆ ಒಂದು ಶತಮಾನದಲ್ಲಿ ಒಂದು ಕಿಚ್ಚನ್ನು ಹಬ್ಸಿದಂಥ ಭಾಳ ಮೇರು ಸಾಹಿತಿ ಇವತ್ತು ನಮ್ಮೊಂದಿಗಿಲ್ಲ. ಅದು ಭಾಳ ದುಃಖಕರ ವಿಚಾರಗಳು. ಹಾಗೆ ಇವತ್ತು ಅವ್ರು ಬರೆದಿರ್ತಕ್ಕಂಥ ಎಲ್ಲ ಸಾಹಿತ್ಯಗಳು, ಬಹುಶಃ ನನಗನ್ಸಿದಂಗೆ ಸಾಹಿತಿಗಳಿಗೆ ಸಾವಿಲ್ಲ. ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೇ ಇದ್ದರೂ ಕೂಡ ಅವರ ಬರವಣಿಗೆಗಳಿಗೆ, ಅವರ ಬದುಕಿನುದ್ದಕ್ಕೂ ಕೂಡ ಅವಕ್ಕೆ ಸಾವಿಲ್ಲ. ಹಾಗಾಗಿ ಎಲ್ಲ ಓದುಗರಿಗೆ ಅವರು ಬರೆದಿಟ್ಟಿರ್ತಕ್ಕಂಥದ್ದು ನಮಗೆಲ್ರಿಗೂ ಅದು ಸಾಕ್ಷಿಯಾಗಿದೆ. ಹಾಗಾಗಿ ಇವತ್ತು ಭಾಳಷ್ಟು ಜನ ಅವರ ವಿಚಾರಗಳ ಬಗ್ಗೆ ಹೇಳಿದ್ದಾರೆ. ವಂಶವೃಕ್ಷ ಇವೆಲ್ಲ ಸಿನಿಮಾಗಳಾಗಿ ಅವರ ಕಾದಂಬರಿಗಳು ಬಂದಿರತಕ್ಕಂಥದ್ದು ನಮಗೆಲ್ರಿಗೂ ಗೊತ್ತಿರೋವಂಥದ್ದು. ಹಲವಾರು ಚಿತ್ರಗಳಲ್ಲಿ, ಸಿನಿಮಾಗಳಾಗಿ, ಧಾರಾವಾಹಿಯಾಗಿ, ಹಿಂದಿಯಲ್ಲಿ ಧಾರಾವಾಹಿ ಕೂಡ ಆಗಿದೆ. ಅಂಥ ಒಂದು ಮೇರು ಸಾಹಿತಿ ಇವತ್ತು ಇಡೀ ದೇಶ ಅವರ ಒಂದು ಅಗಲುವಿಕೆಗೆ ಕಂಬನಿಯನ್ನು ಮಿಡಿತಾ ಇರ್ತಕ್ಕಂಥದ್ದು. ಜೊತೆಗೆ ಎಲ್ಲ ನನಗನ್ಸಿದ್ದು, ಇವತ್ತಿನ ಸರ್ಕಾರಗಳು ಕೆಲವು ಸಾಹಿತಿಗಳಿಗೆ ಜಾತಿ ಧರ್ಮ ಆಧಾರಿತವಾಗಿ ಏನು ಯೋಚನೆ ಮಾಡಿ ಕೆಲವು ಅವರಿಗೆ ಗೌರವವನ್ನು ಸರಿಯಾಗಿ ಕೊಡಲಿಲ್ಲ ಅಂತ ನನಗನ್ಸುತ್ತೆ. ಬಹುಶಃ ಇವರಿಗೆ ಎಲ್ಲ ಅರ್ಹತೆಯನ್ನು ಇತ್ತು. ಜ್ಞಾನಪೀಠ ಪ್ರಶಸ್ತಿಯನ್ನು ಇವರು ತಗೊಳ್ಳುವಂಥ ಎಲ್ಲ ಅರ್ಹತೆಯನ್ನು ಹೊಂದಿದ್ದಂಥವ್ರು. ಆದರೆ ಇವ್ರಿಗೆ ಕೊಡಬೇಕಾಗಿತ್ತು. ಮುಂದೆ ಆದರೂ ಅವರ ಮರಣೋತ್ತರವಾಗಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಸಿಗಲಿ ಅಂತೇಳಿ ನಾನು ಆಶಿಸ್ತೇನೆ. ಬಹುಶಃ ಯಾಕಂತಂದರೆ ಈ ಕೆಲವು ವಿವಾದವನ್ನು ಸೃಷ್ಟಿ ಮಾಡೋಂಥ ಸಾಹಿತಿಗಳಲ್ಲಿ ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ಅವರು, KS ಭಗವಾನ್ರವರು, ನಮ್ಮ SL ಭೈರಪ್ಪನವರು, ಇವರೆಲ್ಲ ಭಾಳ ಇಡೀ ದೇಶದಲ್ಲಿ ಮೂರು ಜನನೂ ಭಾಳ ಮೂರು ಮುಖವಾಗಿ ಕಂಡಂಥ ಸಾಹಿತಿಗಳು. ಹಾಗಾಗಿ ಇವರ ಚಿಂತನೆಗಳು ಎಲ್ಲವೂ ಕೂಡ ತದ್ವಿರುದ್ಧವಾಗಿದ್ರೂ ಎಲ್ಲವೂ ಕೂಡ ಒಳಿತನ್ನು ಬಯಸಿದಂಥವ್ರು. ಆದರೆ ಈ ಸರ್ಕಾರಗಳು ಆ ಚಿಂತನೆಗಳನ್ನ ಅರ್ಥ ಮಾಡಿಕೊಂಡು ಆ ಕವಿಗಳು ಬದುಕಿದ್ದಂಥ ಸಂದರ್ಭದಲ್ಲಿ, ಯಾಕಂತಂದ್ರೆ ಅವರು ಸಾಕಷ್ಟು ಪುಸ್ತಕಗಳನ್ನು ಬರವಣಿಗೆಯನ್ನು ಮಾಡಿದ್ದಾರೆ. ಹಾಗಾಗಿ ಸರ್ಕಾರಗಳು ಮುಂದಿನ ದಿನಗಳಲ್ಲಿ ಯಾರೆಲ್ಲ ಸಾಹಿತಿಗಳಿದ್ದಾರೆ ಅವರ ಬದುಕಿದ್ದಾಗಲೇ ಅವರಿಗೊಂದು ಗೌರವವನ್ನು ಕೊಡಬೇಕು. ಇವತ್ತೇನು ಸಾಹಿತ್ಯ ಲೋಕಕ್ಕೆ ಪ್ರಶಸ್ತಿಗಳು ಇದೆ, ಕೇಂದ್ರ ಸಾಹಿತ್ಯ, ರಾಜ್ಯ ಸಾಹಿತ್ಯ, ಅಕಾಡೆಮಿಕ್ ಪ್ರಶಸ್ತಿಗಳು ಇದೆ, ಜ್ಞಾನಪೀಠ ಪ್ರಶಸ್ತಿ ಇದೆ, ಅದನ್ನು ಅಂಥ ಸಾಹಿತಿಗಳಿಗೆ ದೊರಕಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಭಾಳಷ್ಟು ಜನ ಎಲ್ಲರೂ ಮಾತನಾಡಿದ್ದಾರೆ. ಈ ಒಂದು ಮತ್ತೊಮ್ಮೆ ಅವರಿಗೆ SL ಭೈರಪ್ಪನವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಅವರ ಪ್ರೇರಣೆ ಆಗಲಿ, ನಮಗೆಲ್ರಿಗೂ ಅವರ ಬದುಕು ಬರೆದಿರ್ತಕ್ಕಂಥ ಪುಸ್ತಕಗಳು ನಮಗೆಲ್ರಿಗೂ ಆದರ್ಶ ಆಗಲಿ ಅಂತೇಳಿ ನಾನು ಮಾತು ವಿರಾಮ ಹೇಳ್ತೇನೆ. SL ಭೈರಪ್ಪ ಅವರಿಗೆ ಭಾವಪೂರ್ಣವಾದಂಥ ನುಡಿನಮನವನ್ನು ಸಲ್ಲಿಸಿದಂತಹ ಕನ್ನಡ ಸಾಹಿತ್ಯ ಪರಿಷತ್ ಬಣಕಲ್ ಹೋಬಳಿ ಘಟಕದ ಅಧ್ಯಕ್ಷರಾದಂತಹ ಬೆಟಗೆರೆ ಲೋಕೇಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ಒಂದು ನುಡಿನಮನವನ್ನು ಚಿಕ್ಕಮಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಚಾಲಕರಾಗಿರುವಂತಹ ಅನಿತಾ ಜಗದೀಪ್ ಅವರು ನುಡಿನಮನವನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾರೆ.
ಎಲ್ಲರಿಗೂ ನಮಸ್ಕಾರ. ಸಂತೆ ಶಿವರ ಲಕ್ಷ್ಮಣಯ್ಯ ಭೈರಪ್ಪನವರು ಕಾದಂಬರಿಕಾರರು, ಸಾಹಿತಿಗಳು ಹಾಗೂ ಲೇಖಕರು. ಅವರು ಮಹಾನ್ ಚೇತನರು ಹಾಗೂ ಸರಸ್ವತಿ ಪುತ್ರರಾಗಿದ್ದರು. ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಕೃತಿಗಳನ್ನು ಬರೆದಿದ್ದಾರೆ. ಆ ಕೃತಿಗಳು ಯಾವ್ಯಾವಂದರೆ ಯಾನ, ಪರ್ವ, ಕವಲು, ಭೀಮಕಾಯ, ಉತ್ತರಕಾಂಡ, ಬಿತ್ತಿ, ಗ್ರಹಣ ಮುಂತಾದವು. ಅವರ ಕಾಲಘಟ್ಟದಲ್ಲಿ ಅವರ ಬರಹಗಾರರೊಂದಿಗೆ ಅವರ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಂತಹ ಧೀಮಂತ ವ್ಯಕ್ತಿ ಹಾಗೂ ಇವರು ಸಾಹಿತ್ಯ ಲೋಕದಲ್ಲಿ ಬಹಳ ಸಾಧನೆಯನ್ನು ಮಾಡಿದ್ದಾರೆ. ಅವರಿಂದು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರು 94 ವಸಂತಗಳನ್ನು ತುಂಬು ಜೀವನವನ್ನು ನಡೆಸಿ ಅಕಾಲಿಕ ಮರಣವನ್ನು ಹೊಂದಿದ್ದಾರೆ. ಅವರಿಗೆ ಆ ಭಗವಂತ ಸದ್ಗತಿಯನ್ನು ನೀಡಲಿ ಅಂತ ಪ್ರಾರ್ಥಿಸುತ್ತಾ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಕೋರುತ್ತಿದ್ದೇನೆ. ಓಂ ಶಾಂತಿ. ಧನ್ಯವಾದಗಳು. ಹೀಗೆ ಎಸ್.ಎಲ್. ಭೈರಪ್ಪನವರ ವಿಚಾರಗಳನ್ನು ಮಾತಾಡ್ತಾ ಹೋದರೆ ದಿವಸ ಸಾಲದಿಲ್ಲ, ವಾರ ತಿಂಗಳು ಸಾಲದಿಲ್ಲ. ಅಷ್ಟು ವಿಚಾರವಂತರು, ಅಷ್ಟು ವಿಚಾರಗಳನ್ನು ಸಮಾಜಕ್ಕೆ ಕೊಟ್ಟಂಥವರು. ಬಹುಶಃ ಇವರ ಕಾದಂಬರಿಗಳು ಯಾವ ಮಟ್ಟದಲ್ಲಿ ಯುವ ಮನಸ್ಸುಗಳನ್ನು ಸೆಳೀತಾ ಇದ್ವು ಅಂತ ಹೇಳಿದ್ರೆ, ಆ ಸೆಳಿಲಿಕ್ಕೆ ಮೂಲ ಕಾರಣ ಪ್ರಸ್ತುತ ಕಾಲಘಟ್ಟದಲ್ಲಿರುವಂತಹ ಸಮಸ್ಯೆಗಳೇನಿದ್ದಾವೆ ಅವುಗಳನ್ನು ವಿವಿಧ ವಸ್ತುನಿಷ್ಠವಾಗಿ ಅದನ್ನ ಬೇರೆ ಬೇರೆ ಪಾತ್ರಗಳಲ್ಲಿ ಅವರು ನಿರೂಪಿಸ್ತಾ ಹೋಗಿರುವಂಥದ್ದು ಬಹಳ ವಿಭಿನ್ನತೆಗೆ ಸಾಕ್ಷಿ ಆಗಿರುವಂಥದ್ದು. ವಿಶೇಷ ಅಂತ ಹೇಳಿದ್ರೆ ಗಾಂಧಾರಿ, ದ್ರೌಪದಿ ಇಂತಹ ಒಂದು ಪಾತ್ರಗಳನ್ನ ಸಮಾಜದ ಸಮಸ್ಯೆಗಳಿಗೆ ಹೋಲಿಕೆಯನ್ನ ಮಾಡಿ ಬರೆದಿರುವಂಥದ್ದು. ಇಂಥ ವಿಚಾರಗಳೇ ಬಹಳ ಬೇಗ ಮನಮುಟ್ಲಿಕ್ಕೆ ಸಾಕ್ಷಿ ಆಗಿರುವಂಥದ್ದು. ಹಾಗಾಗಿ ಯುವ ಮನಸ್ಸುಗಳನ್ನ ಬಡಿದೆಚ್ಚರಿಸಿದಂತಹ ಕಾದಂಬರಿಗಳು ಎಸ್.ಎಲ್. ಭೈರಪ್ಪನವರ ಕಾದಂಬರಿಗಳು. ಬಹುಶಃ ಇವತ್ತು ನಮ್ಮೊಂದಿಗಿಲ್ಲ, ಆದರೆ ಅವರ ಕಾದಂಬರಿಗಳ ಮುಖಾಂತರವಾಗಿ ನಮ್ಮಲ್ಲಿ ಶಾಶ್ವತವಾಗಿ ನೆಲೆ ನಿಂತಿದ್ದಾರೆ ಅನ್ನೋದನ್ನ ಹೇಳ್ತಾ, ಈ ಒಂದು ನುಡಿನಮನ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಲಿಕ್ಕೆ ವಿಶೇಷವಾಗಿ ಮೂಡಿಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಯುವ ಘಟಕ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳು, ಹಾಗೆಯೇ ಮಹಿಳಾ ಘಟಕ ಮೂಡಿಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಘಟಕದ ಅಧ್ಯಕ್ಷರು, ಹಾಗೆಯೇ ಎಲ್ಲ ಪದಾಧಿಕಾರಿಗಳು, ಕನ್ನಡ ಸಾಹಿತ್ಯ ಪರಿಷತ್ತು ಮೂಡಿಗೆರೆ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು, ವಿಶೇಷವಾಗಿ ಜಿಲ್ಲಾ ಘಟಕದ ಮಹಿಳಾ ಪದಾಧಿಕಾರಿಗಳು, ಹಾಗೆಯೇ ಸಮಾನ ಮನಸ್ಕರು, ಹಾಗೆಯೇ ಕನ್ನಡ ಸಾಹಿತ್ಯ ಲೋಕದ ಅಭಿಮಾನಿಗಳು ಸೇರಿ ಈ ಒಂದು ನುಡಿನಮನವನ್ನ ಅವಿನ್ ಸ್ವರ ಸಂಗಮ, ಅವಿನ್ ಟಿವಿ ಸ್ಟುಡಿಯೋದಲ್ಲಿ ನಡೆಸಲಿಕ್ಕೆ ಅವಕಾಶವನ್ನ ಮಾಡಿ ಈ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿರುವಂಥದ್ದು. ವಿಶೇಷವಾಗಿ ಅವರೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ಜೊತೆಗೆ ಕನ್ನಡ ಜಾನಪದ ಪರಿಷತ್ತು ಕೂಡ ಇದರೊಟ್ಟಿಗೆ ಇದ್ದು ಬೆಂಬಲವನ್ನ ಕೊಟ್ಟಿರುವಂಥದ್ದು. ವಿಶೇಷವಾಗಿ ಅವರೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ನುಡಿನಮನವನ್ನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಮತ್ತೊಮ್ಮೆ ಎಸ್.ಎಲ್. ಭೈರಪ್ಪನವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಎಲ್ಲ ಒಕ್ಕೂಟ ಹಾಗೆಯೇ ಎಲ್ಲ ಸಂಘ ಸಂಸ್ಥೆಗಳ ಮುಖಾಂತರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಕೋರುತ್ತಾ ಈ ಒಂದು ನುಡಿನಮನವನ್ನ ಮುಕ್ತಾಯ ಮಾಡ್ತಿದೆ. ಎಲ್ರಿಗೂ ನಮಸ್ಕಾರ.